ಓಕೆ ಸರ್, ನಮಸ್ಕಾರ. ಹಲೋ, ಹೇಗಿದ್ದೀರಾ? ಆರಾಮ್, ನೀವು? ಚೆನ್ನಾಗಿದ್ದೀನಿ ಸರ್. ಸೋನಲ್ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಎಸ್ ಸರ್, ಅವರು ಯೂಶ್ವಲಿ ಇಂಟರ್ವ್ಯೂಗೆ ಲೇಟಾಗಿ ಬರಲ್ಲ. ನಾವು ಇದು 3ನೇ ಇಂಟರ್ವ್ಯೂ, ಇವತ್ತು ಲೇಟಾಗಿ ಬಂದಿದ್ದಾರೆ. ಏನು ಹೇಳ್ತೀರಾ ಅದಕ್ಕೆ ಫಸ್ಟ್ ಆಫ್ ಆಲ್? ನಿಮ್ಗ ಗೊತ್ತಿಲ್ಲ ಅಷ್ಟೇ ಬರಲ್ಲ ಅನ್ನೋದು. ಬಟ್ ನಮ್ಮ ಸಿನಿಮಾಲಿ ಯಾವಾಗಲೂ ಲೇಟಾಗಿ ಬರ್ತಿರ್ಲು, ಸೊ ತೊಂದರೆ ಇಲ್ಲ. ಅಭ್ಯಾಸ ಆಗೋಗಿದೆ. ನೀವು ಅದಕ್ಕೆ ಅಭ್ಯಾಸ ಆಗೋಗಿದೆ. ಸೊ ಇದು ರಿವೆಂಜ್ ತಗೋತಾರಲ್ಲ ಅವಳು. ಕೋ ಡೈರೆಕ್ಟರ್ ಆಗ್ಲೇ ಫೋನ್ ಮಾಡಿ ಕೇಳಿದಾಗ ಸರ್ ಹೇಳಿದ್ರು, ಬಂದ ತಕ್ಷಣ ನಾನು ಇಲ್ಲೇ ಇದ್ದೆ. ಸರ್ ಬಂದಿದ್ದಾರೆ ಯೋಗಿ ಸರ್, ನೀವು ಬೇಗ ಬನ್ನಿ ಮ್ಯಾಮ್ ಅಂತ ಹೇಳಿದ್ರೆ, ನಿನ್ನೆ ನಾನ್ ಬೇಗ ಬಂದಿರ್ಲಿಲ್ವಾ ಅಂತ ಏನು ಹೇಳಿದ್ರು ಅಂತ ಹೇಳಲ್ಲ ಅವಳು. ಯಾರೋ ಹೇಳಿದ್ರು, ಫೋನಲ್ಲಿ ಮಾತಾಡ್ದಲ್ಲ. ಹೌದು, ನಾನು ಅದ್ ಸುಮ್ನೆ ತಮಾಷೆ ಮಾಡಿದ್ದಷ್ಟೇ. ಬಟ್ ನೆನ್ನೆ ಬಂದಿರ್ಲಿಲ್ವಾ ಅಂತಲ್ಲ. ಬಟ್ ನಾನು ಯೂಶುವಲ್ ಆಗಿ ಇಂಟರ್ವ್ಯೂ ನೆನ್ನೆ ಹೆಂಗಿತ್ತು ಅಂತಂದ್ರೆ, ಸರ್ ಇದ್ರು. ಸೊ ಸರ್ದು ಸಿಂಗಲ್ ನಡೀತಾ ಇತ್ತು, ಆತರ ನಡೀತಾ ಇತ್ತು. ಅಂಡ್ ಇವಾಗ ನಮ್ಮ ಮನೆಯಲ್ಲಿ ಚಿಕ್ಕ ಪಾಪು ಬಂದಾಗಿರೋದ್ರಿಂದ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ, ಎಲ್ಲ ಅಡ್ಜಸ್ಟ್ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೋತಾರೆ. ಅದಾದ್ಮೇಲೆ ಇವತ್ತು ಗುರುವಾರ ಅಲ್ವಾ, ಸೊ ಎಲ್ಲ ಮಾಡಿ ಬರೋಷ್ಟರಲ್ಲಿ ಒಂದ್ ಸ್ವಲ್ಪ ಲೇಟ್. ತುಂಬಾ ಕೆಲಸ ಇದೆ. ಸರ್, ಸಿದ್ಲಿಂಗು ಒಂದು ಐಕಾನಿಕ್ ಮೂವಿ. ಅದು ಕಲ್ಟ್ ಫ್ಯಾನ್ಸ್ ಇರುವಂತಹ ಸಿನಿಮಾ. ಅದು ಅದಕ್ಕೆ ಸೀಕ್ವಲ್ ಆಗಿ ಬಂದಿರುವಂತಹದ್ದು ಸಿದ್ಲಿಂಗು 2. ಈ February 14th ರಿಲೀಸ್ ಆಗ್ತಿದೆ. ಫಸ್ಟ್ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಏನಿದೆ ಸರ್? ಈ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾ ನೋಡಿದೀನಿ ನಾನು, ಸೊ ಹಾಗಾಗಿ ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಯಾಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಸೊ ರಿಲ್ಯಾಕ್ಸ್ ಆಗಿದ್ದೀನಿ. ಬಟ್ ಇನ್ನ ಥಿಯೇಟರ್ ಸೆಟಪ್ಗಳು ಫೈನಲ್ ಆಗ್ತಾ ಇದೆ, ಆ್ಯಂಡ್ ಅನೌನ್ಸ್ಮೆಂಟ್ ಮಾಡಬೇಕು, ಈವೆಂಟ್ಗಳಿದೆ. ಸೊ ಇದೆಲ್ಲ ಓಡ್ತಾ ಇದೆ ತಲೆಯಲ್ಲಿ. ಜನಕ್ಕೆ 100% ಇಷ್ಟ ಆಗುತ್ತೆ ಸಿನಿಮಾ. ಸೊ ಇವಾಗ ನಾವೆಷ್ಟು ಚೆನ್ನಾಗಿ ಅದನ್ನು ಪ್ರಮೋಟ್ ಮಾಡಿ ಆಚೆ ತರ್ತೀವಿ ಅನ್ನೋದೇ ಜಾಸ್ತಿ ಓಡ್ತಾ ಇದೆ ತಲೆಯಲ್ಲಿ. ಸೊ ಆ ಥರ. ಮ್ಯಾಮ್, ಸಿದ್ಲಿಂಗು ಸಿನಿಮಾದಲ್ಲಿ ರಮ್ಯಾ ಮ್ಯಾಮ್ ಕ್ಯಾರೆಕ್ಟರ್ ಇದೆ, ಮಂಗಳ ಮ್ಯಾಮ್ ಅಂತ. ಇವೊಂದು ನೀವು ಆ ಪಾತ್ರನ ಪ್ಲೇ ಮಾಡ್ತಿದ್ರು ಕೂಡ ಸೀಕ್ವೆಲ್ ಅಂದ ತಕ್ಷಣ ಕಂಪ್ಯಾರಿಸನ್ ಶುರು ಆಗುತ್ತೆ. ನೀವು ಫಸ್ಟ್ ನರೇಷನ್ ಕೇಳಿದಾಗ, ಈ ಥರ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ, ಏನು ಮಾಡೋದು ಅನ್ನುವಂಥ ಏನಾದರೂ ಆ ಥರದ ಡೌಟಲ್ಲಿ ಇದ್ರಾ ಅಂತ? ಡೌಟ್ ಎಲ್ಲ ಇತ್ತು, ಬಟ್ ಸ್ಕ್ರಿಪ್ಟ್ ಎಲ್ಲ ಕೇಳಾದ್ಮೇಲೆ ಡೌಟ್ ಇರ್ಲಿಲ್ಲ. ಬಟ್ ಡೌಟ್ ಏನು ಅಂತಂದ್ರೆ, ಸರ್ ಅದೇ ತರ ಅಂದ್ರೆ ಮ್ಯಾನರಿಸಮ್ ಕೆಲವ್ರದ್ದು ಇರ್ತಲ್ವಾ, ಇವಾಗ ಕೆಲವ್ರು ಅದೇ ತರ ಮ್ಯಾನರಿಸಮ್ ಬೇಕು, ಇಲ್ಲ ರಮ್ಯಾ ಅವರು ಇದೇ ತರ ಮಾಡಿದ್ದಾರೆ, ಸೊ ನೀವು ಇದೇ ತರ ಮಾಡಿ, ಇದೇ ತರ ಡೈಲಾಗ್ ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಹೇಳಿ. ಸೊ ಆ ತರ ಹೇಳಿದಾಗ ಹೆಂಗ್ ಪ್ರಿಪೇರ್ ಆಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಫ್ ಯು ಹ್ಯಾವ್ ಸೀನ್ ದಿ ಲುಕ್ ಇಸ್ ಆಲ್ಮೋಸ್ಟ್ ಅಲೈಕ್. ಸೊ ಹಾಗಾಗಿ ಲುಕ್ ಅಲೈಕ್ ಆಗಿದ್ರು ಅಲ್ಲಿ ನಂತನ ಇತ್ತು. ಸೊ ಯಾವತ್ತು ನೋಡಿ ಈ ವಿಡಿಯೋ ತೋರಿಸ್ಬಿಟ್ಟು ಹಿಂಗೆ ಆಕ್ಟ್ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ನಿವೇದಿತಾ ಸೋನುಗೌಡ, ಸೊ ಅಷ್ಟನ್ನ ಮಾತ್ರ ಯೋಚನೆ ಮಾಡಿ, ಇನ್ನೇನು ಬೇರೆದೇನು ಯೋಚನೆ ಮಾಡ್ಬೇಡಿ ಅಂತ. ಸೊ ಅದು ಫಸ್ಟ್ 2 days ಆ ಗೊಂದಲ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಆ ಕ್ಯಾರೆಕ್ಟರ್ ಮೋಲ್ಡ್ ಆಗಿದ ತಕ್ಷಣ ಬೇರೆದೇನು ಯೋಚನೆಗೆ ಬರಲ್ಲ. ಸೊ ನನ್ಗೆ ಸಿದ್ಲಿಂಗು ಮಾಡ್ತಾ ಇದೀನಿ ಅಂತ ಹೇಳಿದ ತಕ್ಷಣ, ರಮ್ಯಾ ಅವ್ರ ಅಂತ, ರಮ್ಯಾ ಬೇರೆ ನಾನ್ ಬೇರೆ ಅಂತ ಹೇಳಿ ಇವಾಗ ಹೆಂಗಾಗಿದೆ ಅಂದ್ರೆ ಆಲ್ಮೋಸ್ಟ್ 1 ವರ್ಷದಿಂದ ಇದನ್ನೇ ಹೇಳ್ತೇನೆ. ಯಾರಿಗೆ ಸಿಕ್ಕಿದ್ರು, ಯಾರು ನೆಕ್ಸ್ಟ್ ಪ್ರಾಜೆಕ್ಟ್ ಸಿದ್ಲಿಂಗು 2 ಮಾಡ್ತೇನೆ, ರಮ್ಯಾ ಅವ್ರದಾ ಅಂತಂದ. ಸೊ ಅದಕ್ಕೆ ರಮ್ಯಾ, ಆದ್ರೆ ರಮ್ಯಾ ತರ ಮಾಡಲ್ಲ, ಬಟ್ ಇಟ್ ಇಸ್ ಲೈಕ್ ಸೋನುಗೌಡ ವಿಲ್ ಬಿ ದೇರ್ ಅಂತ. ಎಸ್ ಸರ್, ನೀವು ಯಾವತ್ತಾದ್ರೂ ಕೇಳಿದ್ರ ಡೈರೆಕ್ಟರ್ಗೆ ಈ ಪಾರ್ಟ್ 2 ಬರೋದಕ್ಕೆ ಇಷ್ಟು ಟೈಮ್ ಯಾಕೆ ತಗೊಂಡ್ರಿ? ಆಗ್ಲೇ ಚಾನ್ಸಸ್ ಇತ್ತು, ತುಂಬಾ ಹೈ ಚಾನ್ಸಸ್ ಇತ್ತು ಅಂತ. ಚಾನ್ಸಸ್ ಇತ್ತು, ಬಟ್ ದೆನ್ ಅವರು ಬೇರೆ ಸಿನಿಮಾಗಳು ಮಾಡಿದ್ರು, ನಾನು ಬೇರೆ ಸಿನಿಮಾಗಳು ಮಾಡ್ತಿದ್ದೆ. ಇನ್ ಬಿಟ್ವೀನ್ ಪರಿಮಳ ಲಾಡ್ಜ್ ಅಂತ ಒಂದು ಸಿನಿಮಾ ಅನೌನ್ಸ್ ಆಗಿ ಟ್ರೈಲರ್ ಕೂಡ ರಿಲೀಸ್ ಮಾಡಿದ್ವಿ. ಅದು ಟೇಕ್ ಆಫ್ ಆಗ್ಲಿಲ್ಲ ಸಿನಿಮಾ. ಸೊ ಹಂಗಾಗಿ ಏನ್ ಮಾಡೋದು ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಿದ್ದಾಗ ಸಿದ್ಲಿಂಗು 2. ಸೊ ಒಂದು ಬ್ಯೂಟಿಫುಲ್ ಐಡಿಯಾ ಸಿದ್ಲಿಂಗು 2. ಬಿಕಾಸ್ ಸಿದ್ಲಿಂಗು ಬಂದಾಗ್ಲೇ ಎಲ್ರಿಗೂ ಇಷ್ಟ ಆಗಿತ್ತು, ಒಳ್ಳೆ ಸಿನಿಮಾ, ತುಂಬ ಇಷ್ಟಪಟ್ರು ಎಲ್ಲರೂ. ಸೊ ಅದ್ರ ಸೀಕ್ವಲ್ ಮಾಡ್ಬೋದಲ್ಲ ಅಂತ. ಬಟ್ ಅದಕ್ಕೆ ಟೈಮ್ ಬೇಕಲ್ಲ, ಏನೇ ಮಾಡ್ತೀವಿ ಅಂತಂದ್ರು. ಸೊ ಇವಾಗ ಟೈಮ್ ಬಂದಿದೆ, 2025 February 14th ರಿಲೀಸ್ ಕೂಡ ಆಗ್ತಾ ಇದೆ ಸಿನಿಮಾ. ಸೊ ಡೆಫಿನೆಟ್ಲಿ ಒಂದು ಬ್ಯೂಟಿಫುಲ್ ಜರ್ನಿ ಇದು. ಸೊ ನನಗೂ ಅಷ್ಟೇ, ಡೈರೆಕ್ಟರ್ಗೂ ಅಷ್ಟೇ, ಇಡೀ ಚಿತ್ರತಂಡಕ್ಕೂ ಬ್ಯೂಟಿಫುಲ್ ಜರ್ನಿ. ಇವರೇ ಹೊಸ ಪರಿಚಯ ನಮ್ಮ ಸಿನಿಮಾಗೆ. ಇವ್ರ ಜೊತೆ ವರ್ಕ್ ಮಾಡಿದ್ ಹೆಂಗಿತ್ತು ಸರ್ ನಿಮ್ಗೆ? ಚೆನ್ನಾಗಿತ್ತು, ನನ್ಗೆ ಹಳೆ ಪರಿಚಯ. ಸೊ ಹಾಗಾಗಿ ಇಟ್ ವಾಸ್ ವೆರಿ ಈಸಿ ಕೆಲಸ ಮಾಡೋದು. ಸಿಕ್ಕಾಪಟ್ಟೆ ತಮಾಷೆ, ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ವಿ, ಒಬ್ರಿಗೊಬ್ರು ರೇಗಿಸ್ಕೊಂಡು ಕೆಲಸ ಮಾಡ್ತಿದ್ವಿ. ಇವಾಗಲೇ ನೋಡ್ಲಿಲ್ವಾ, ಏನ್ ಹಿಂಗ್ ಬಂದಿದ್ಯಾ ಹಂಗ್ ಬಂದಿದ್ಯಾ ಹಿಂಗೆ?
ರೇಗಿಸ್ಕೊಂಡ್ ಕೆಲಸ ಮಾಡ್ತಿದ್ವಿ. ಚೆನ್ನಾಗಿ ಆಕ್ಟ್ ಮಾಡ್ತಾಳೆ, ಅದು ಪ್ಲಸ್ ಪಾಯಿಂಟ್. ಸೊ ಯಾ ವಂಡರ್ಫುಲ್. ಥ್ಯಾಂಕ್ ಯು. ಒಳ್ಳೆದಾಗಿ ಜಡ್ಜ್ಮೆಂಟ್ ಸಿಕ್ಕಿದೆ. ನಿಮ್ಗೆ ಹೆಂಗೆ ಅನಿಸ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು? ಬಿಕಾಸ್ ಮೊದಲಿಂದನೂ ಫ್ರೆಂಡ್ಸ್ ನೀವು. ಸೊ ನನ್ಗೆ ಅದೊಂದು ಹೆಂಗ್ ಫಸ್ಟ್ ಹೇಗಿರತ್ತೆ ಅಂತಂದ್ರೆ, ಇವಾಗ ಪರಿಚಯ ಮಾಡ್ಕೋಬೇಕು ಅಂದ್ರೆ ಏನ್ ಮಾತಾಡ್ಲಿ, ಹೆಂಗ್ ಮಾತಾಡ್ಲಿ, ಓಕೆ ಯಾವ್ದ್ರ ಬಗ್ಗೆ ಕೇಳಿ. ಇವಾಗ ನನ್ಗೆಲ್ಲ ಗೊತ್ತಿರೋದ್ರಿಂದ ಏನೋ ಹಂಗೆ ಹಿಂಗೆ ಆಯ್ತು ಇಷ್ಟ ದಿನ ಏನ್ ಮಾಡಿದೆ. ಸೊ ದೆನ್ ಆಕ್ಚುಲಿ ನಮ್ಗೆ ಟಾಪಿಕೇ ಬೇಕಾಗ್ಲಿಲ್ಲ, ಸುಮ್ನೆ ಹಂಗೆ ಮಾತಾಡ್ತಾ ಇದ್ವಿ. ದೇರ್ ವಾಸ್ ಆಕ್ಚುಲಿ ಒಂದ್ ಸೀನ್ ಇತ್ತು ಕೋರ್ಟ್ ಸೀನ್ ಅಲ್ಲಿ. ಇಬ್ರಿಗೂ ಹೆಂಗೆ ಅಂತಂದ್ರೆ ಓಕೆ ಇವಾಗ ಹೋದ್ರೆ ಸುಮ್ನೆ ಮಾತಾಡೋದು ಇಬ್ರು ಮಾತಾಡ್ತಾನೆ ಇದ್ವಿ. ಸೊ ಹಾಗಾಗಿ ಮುಂಚಿಂದನೂ ನಾನು ನೋಡಿರೋದ್ರಿಂದ ನನಗೆ ಅಷ್ಟು ಹೇಗೆ ಮಾತಾಡಬೇಕು ಅನ್ನೋದೇನು ಇರಲಿಲ್ಲ. ಹೆಂಗಿದ್ಯಾ ಅಂತ ಕೇಳಿ ಅದು ಸ್ಟಾರ್ಟ್ ಆಗಿ ಆ ಥರ, ಬಿಕಾಸ್ ಆಫ್ಟರ್ ಸೋ ಮೆನಿ ಇಯರ್ಸ್ ಬಟ್ ನಾನು ಜಿಮ್ನಲ್ಲಿ ಮೀಟ್ ಮಾಡ್ತಾ ಇದ್ವಿ. ಸೊ ಜಿಮ್ನಲ್ಲಿ ಮೀಟ್ ಮಾಡಿದ್ರು ಹೆಂಗಿದ್ಯಾ ಏನು ಎತ್ತ ಅಷ್ಟು ಬಿಟ್ರೆ ಇನ್ನು ಆಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಕಾನ್ವರ್ಸೇಷನ್. ಸೊ ಇಲ್ಲಿ ಆರಾಮಾಗಿ ಲೈಕ್ ವಿ ಹ್ಯಾಡ್ ಲಾಟ್ ಆಫ್ ಟೈಮ್ ಟು ಟಾಕ್ ಅಂಡ್ ಆಲ್ ದಿಸ್ ಸ್ಟಫ್. ಸೊ ಅದಾದ್ಮೇಲೆ ಅದು ಸ್ಕ್ರೀನ್ ಮೇಲೂ ಅಷ್ಟು ನೀಟಾಗಿ ಕಾಣಿಸುತ್ತೆ ನಿಮ್ಗೆಲ್ಲೂ. ಒಂದ್ ಕಡೆ ಇವರಿಬ್ರು ಹೊಸ ಪರಿಚಯ, ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿದೆ. ಅಂದ್ರೆ ಇವೆನ್ಚುಲಿ ದೇ ವಿಲ್ ಬಿಕಮ್ ಫ್ರೆಂಡ್ಸ್ ಅಂಡ್ ಆ ಒಡನಾಟ, ಬಾಂಡಿಂಗು ತುಂಬಾ ನೀಟಾಗಿ ಕಾಣಿಸ್ಕೊಳದೆ ಪರದೆ ಮೇಲೆ. ಇಫ್ ಯು ಹ್ಯಾವ್ ಸೀನ್ ದಟ್ ಸಾಂಗ್, ಆ ಸಾಂಗ್ ನಲ್ಲೂ ಅಷ್ಟೇ ಅಂದ್ರೆ ಒಂಥರ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತೀವಿ. ಸರ್, ಸಿದ್ಲಿಂಗು ಪಾತ್ರ ಅಂದ್ರೆ ಅವನು ಸ್ಕೂಲಲ್ಲಿ ಓದಬೇಕಾದ್ರೂ ಕೂಡ ಅವನು ತುಂಬಾ ಗಡಿಬಿಡಿಯಾಗಿ ಮಾತಾಡಿದ್ರು ಕೂಡ ಅವನಲ್ಲಿರುವಂತಹ ಮಾತುಗಳು ಒಂದು ಲೈಫ್ ಲೆಸನ್ ತರ ಲೈನ್ಸ್ ಇರುತ್ತೆ ಅವನು ಹೇಳೋ ಮಾತುಗಳು. ಸೊ ಅಷ್ಟು ಮೆಚ್ಯೂರ್ಡ್ ಆಗಿರ್ತಾನೆ ಆ ಏಜ್ ಅಲ್ಲಿ. ಅದಾದ ನಂತರ ಈಗ ಪಾರ್ಟ್ 2 ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಏಜ್ಡ್ ಕ್ಯಾರೆಕ್ಟರ್, ಅದಕ್ಕಿಂತ ಹಿರಿದಾದ ಪಾತ್ರ. ಇದರಲ್ಲಿ ಎಷ್ಟು ಮೆಚ್ಯೂರ್ಡ್ ಆಗಿರ್ತಾನೆ, ಯಾವ ತರದ ಸಿಚುವೇಶನ್ಸ್ ಅವನು ಫೇಸ್ ಮಾಡ್ತಾನೆ ಅಂತ. ಅದೇ ನೀವು ಹೇಳಿದ್ದು 100% ನಿಜ. ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಮೆಚ್ಯೂರಿಟಿ ಬಂದಿರುತ್ತೆ ಇವನಿಗೆ. ಆ ಸಿದ್ಲಿಂಗು ಪಾರ್ಟ್ 1 ನಲ್ಲಿ ಅನ್ಸಿದ್ದನ್ನು ತಪ್ಪಂತ ಹೇಳ್ಬಿಡೋದು, ಈ ತುಂಟಾಟ ಜಾಸ್ತಿ ಮಾಡೋದು, ಆ ಥರದ್ದೆಲ್ಲ ಇರ್ತೈತಲ್ಲ. ಸೊ ಈಗ ಪ್ರತಿಯೊಬ್ಬ ಮನುಷ್ಯ ಬೆಳಿತಾ ಸ್ವಲ್ಪ ಮೆಚ್ಯೂರ್ಡ್ ಆಗ್ತಾನೆ, ಸ್ವಲ್ಪ ಸೈಲೆಂಟ್ ಆಗ್ತಾ ಹೋಗ್ತಾನೆ. ಅದೇ ಥರ ಸಿದ್ಲಿಂಗನು ಆಗಿದ್ದಾನೆ ಈ ಸಿನಿಮಾದಲ್ಲಿ. ಸಿಚುವೇಶನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಕಲ್ತ್ಬಿಟ್ಟಿರ್ತಾನೆ. ಯಾಕಂದ್ರೆ ಪಾರ್ಟ್ 1 ನಲ್ಲಿ ಎಲ್ಲದನ್ನು ಕಳ್ಕೊಂಡ್ಬಿಟ್ಟ ಅವನು. ಸೊ ಎಲ್ಲದನ್ನು ಕಳ್ಕೊಂಡಾಗ ನೆಕ್ಸ್ಟ್ ಏನು ಅಂತ ಯೋಚನೆ ಬಂದಾಗ, ಇವಾಗ ನೀವು ಒಬ್ಬಂಟಿ ಆಗಿದ್ದಾಗ ಯೋಚನೆಗಳು ಜಾಸ್ತಿ ಬರುತ್ತೆ, ಯೋಚನೆನೂ ಬರುತ್ತೆ, ಆ ಪ್ರಶ್ನೆ ಉತ್ತರ ಎಲ್ಲ ಸಿಕ್ಬಿಡತ್ತೆ ನಿಮ್ಗೆ. ಸೊ ಒಬ್ಬರೇ ಇದ್ದಾಗ ಆ ಥರ ಇವನ್ ಲೈಫಲ್ಲಿ ಒಂದು ದೊಡ್ಡ ಲೆಸನ್ ಕಲ್ತಿದ್ದಾನೆ. ಸೊ ಅಂದ್ರೆ ತುಂಟತನ ಇದೆ, 100% ಇರುತ್ತೆ, ಬಟ್ ತುಂಬಾ ಇರಲ್ಲ. ಈಗ ಎಲ್ಲದನ್ನು ಕಲ್ತಿರೋನ್ ಯಾವ ರೀತಿ ಇರ್ತಾನೆ ಆ ಒಂದು ಪಾತ್ರ. ಆ ಸಿನಿಮಾದಲ್ಲಿ ನಿಮ್ಗೆ ಕಾರ್ ಅಂದ್ರೆ ಕ್ರೇಜ್, ಕಾರ್ಗೋಸ್ಕರನೇ ಸಿನಿಮಾ ನಡೆಯುತ್ತೆ. ಈ ಸಿನಿಮಾದಲ್ಲಿ ನೋಡಿ ಇಲ್ಲಿ ಕಾರ್ ಹಾಕಿದ್ರೆ ಕೆಳಗಡೆ, ಸೊ ಸೇಮ್ ಕಾರ್ ಬಿಟ್ಟು ಸಿನಿಮಾ ಇಲ್ಲ, ಕಾರೇ ಸಿನಿಮಾ. ಏನೇನ್ ನಡೆಯುತ್ತೆ ಆ ಕಾರಿಂದ ಅನ್ನೋದು ಒಂದು. ಅಂಡ್ ಇನ್ನ ಸಖತ್ ಇಂಪಾರ್ಟೆಂಟ್ ರೋಲು ಮಾಲೆ ಹಾಕಿದ್ರಲ್ಲ, ಸೊ ಅದು ಸಖತ್ ಇಂಪಾರ್ಟೆಂಟ್ ರೋಲ್ ಇದೆ ಸಿನಿಮಾದಲ್ಲಿ. ಸಿನಿಮಾ ನೋಡಿದಾಗ ದಟ್ ವಿಲ್ ಬಿ ಒಂದು ಬಿಗ್ ಸರ್ಪ್ರೈಸ್. ಎಸ್, ಸಿದ್ಲಿಂಗು ಪಾತ್ರಕ್ಕೆ ಮಂಗಳ ಮೇಡಮ್ ಜೊತೆ ಲೈಫ್ ಲೀಡ್ ಮಾಡಿ ಆ ಕಾರಲ್ಲಿ ಸುತ್ತಾಡಬೇಕು ಅನ್ನುವಂತಹ ಒಂದು ಜೀವನದ ಆಸೆ ಇರುತ್ತೆ. ಸೊ ಇದರಲ್ಲಿ ಆ ಆಸೆ ಇವ್ರ ಮುಖಾಂತರ ಪೂರೈಸುತ್ತಾ ಅಂತ? ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಬಟ್ ಐ ಮೀನ್ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಸಾಂಗ್ ಅಲ್ಲೇ ಒಂದಷ್ಟು ವಿಷಯಗಳು ಹೇಳಿದೀವಿ. ಟ್ರಾವೆಲ್ ಆಗ್ತೀವಿ ಜೊತೆಗೆ, ಫಸ್ಟ್ ಇಂದ ಕೊನೆವರೆಗೂ ಟ್ರಾವೆಲ್ ಆಗ್ತೀವಿ. ಮಧ್ಯ ನಡೆಯೋ ವಿಷಯಗಳೆಲ್ಲ ಸಿನಿಮಾಲ್ಲೇ ನೋಡ್ಬೇಕಷ್ಟೆ. ಬಟ್ ಎಲ್ಲರೂ ನನ್ಗೇನ್ ಕೇಳ್ತಾ ಇರೋದು ಗೊತ್ತಾ, ನಾನು ಇವಾಗ ಒಂದು ಆಡಿಯನ್ಸ್ ಆಗಿ ಕೇಳ್ತಾ ಇದೀನಿ, ಆ ಫಿಲ್ಮ್ ನಲ್ಲಿ ಬೇರೆ ಕಾರ್ ತೋರ್ಸಿರಾ, ಇವಾಗ ಸಾಂಗ್ ನಲ್ಲಿ ಬೇರೆ ಕಾರ್ ತೋರ್ಸಿರಾ, ಸೊ ಆ ಕಾರ್ ಇರತ್ತಾ ಇರಲ್ವಾ ಅಂತ ಕೇಳ್ತಾ ಇದಾರೆ. ಅಲ್ಲ, ಅದನ್ನೆಲ್ಲ ಹೇಳ್ಬಾರ್ದಲ್ಲ, ಈಗ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಏನಕ್ಕೆ ಈ ಕಾರ್ ತೋರ್ಸಿದೀವಿ, ಇದೇನಕ್ಕೆ ಬರುತ್ತೆ, ಇದನ್ನು ವಿಷಯ ಇದೆ. ಈ ಕಾರ್ ಇವ್ನಿಗೆ ಹೆಂಗ್ ಸಿಕ್ತು, ಈ ಕಾರ್ ಹೆಂಗ್ ತಗೊಂಡ ಇವನು, ಇದನ್ನು ತುಂಬಾ ಮೆಚೂರ್ಡ್ ಆಗಿ ಒಂದು ವಿಷಯ ಇದೆ ಸಿನಿಮಾಲಿ. ಇರುತ್ತೆ, ಸಿನಿಮಾ ನೋಡಿ. ಸರ್, ಹಾಗೆ ಆ ನೆಕ್ ಬ್ಯಾಂಡ್ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ. ಮೊನ್ನೆ ಒಂದು ಈವೆಂಟ್ ಮಾಡಿದ್ರಿ, ಸಾಂಗ್ ಲಾಂಚ್ ಮಕ್ಕಳ ಆಶ್ರಮದಲ್ಲಿ. ಇಟ್ ವಾಸ್ ವೆರಿ ಗುಡ್, ತುಂಬಾ ಖುಷಿ ಆಯ್ತು ಆ ಇವೆಂಟ್. ಅವತ್ತು ಕೂಡ ನೀವು ಇದೇ ಗೆಟಪ್ ಅಲ್ಲಿ ಬಂದಿದ್ರಿ, ಸಿನಿಮಾದಲ್ಲಿರುವ ಪಾತ್ರಗಳಾಗಿ ಬಂದಿದ್ರಿ. ಆ ನೆಕ್ ಬ್ಯಾಂಡ್ ಬಗ್ಗೆ ಸರ್? ಅದು ಆಕ್ಚುಲಿ ಏಟ್ ಬಿದ್ದಿರುತ್ತೆ, ಅಂದ್ರೆ
ಪಾರ್ಟ್ 1 ಕ್ಲೈಮ್ಯಾಕ್ಸ್ ಅಲ್ಲೇ ಫೈಟ್ ಆಗಿರುತ್ತಲ್ಲ, ಸೊ Yes, ಅದ್ರ yes, ಲೀಡ್. ಹ್ಮ್ ಹ್ಮ್. ಸೊ ಏಟ್ ಬಿದ್ದಿರುತ್ತೆ, ಕೆಲವು ಗಾಯಗಳು, ಕೆಲವು ನೋವುಗಳು ಸುಮಾರು ವರ್ಷ ಹಂಗೆ ಇರುತ್ತೆ, ಆ ನೋವು ಹೋಗಲ್ಲ. Yes. ಆ ಥರದ್ದು ಒಂದು ನೋವು ಅದು. ಸೊ ಅದನ್ನ ಯೂಸ್ ಮಾಡಿದೀವಿ ಅಷ್ಟೇ. ಎಸ್ ಮ್ಯಾಮ್, ನಿಮ್ಮ ಮತ್ತು ಸಿದ್ಲಿಂಗು ಆ ಒಡನಾಟ, ಆ ಒಂದು ಬಾಂಡ್ ಸಿನಿಮಾದಲ್ಲಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ? ಸೇಮ್ ನಮಗೆ ಯಾರು ಹಿಂದಿನ ಸಿನಿಮಾದ ರೆಫರೆನ್ಸ್ಗಳು ಏನಾದರೂ ಕಾಣಿಸುತ್ತಾ ಅಂತ? ಅಫ್ಕೋರ್ಸ್ ಕಾಣಿಸುತ್ತೆ, ಬಿಕಾಸ್ ಇಟ್ ಈಸ್ ಲೈಫ್ ಜರ್ನಿ ಆಫ್ ಸಿದ್ಲಿಂಗು ಅಲ್ವಾ. ಸೊ ಸಿದ್ಲಿಂಗು ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಂಡ್ ಸಿದ್ಲಿಂಗು ಇಸ್ ಅನ್ ಎಮೋಷನ್ ಫೀಲಿಂಗ್. ಸೊ ಇವಾಗ ನಾನು ನಿವೇದಿತ ಆಗಿ ಅವ್ರನ್ನ ಮೀಟ್ ಮಾಡಿದಾಗ ಈ ಹುಡುಗ ಚೆನ್ನಾಗಿದಾನಲ್ಲ, ಸೊ ದಿಸ್ ಗೈ ಇಸ್ ರಿಯಲಿ ನೈಸ್. ಸೊ ಯಾರೇ ಒಂದು ಸಿದ್ಲಿಂಗು ಜೊತೆ ಮಾತಾಡಿದಾಗ ಎಲ್ಲಾ ಹುಡುಗಿಯರಿಗೂ ಇಷ್ಟ ಆಗೋದು ನನ್ಗೆ ಈ ತರ ಒಂದ್ ಹುಡುಗ ಸಿಗ್ಬೇಕು ಅಂತ. ಸೊ ಆ ತರದ್ ಒಂದ್ ಪಾತ್ರ ಸಿದ್ಲಿಂಗು. ಸೊ ಹಿಂದಿಂದ ಗೊತ್ತಿಲ್ಲ, ಮುಂದಿಂದ ಏನಿದೆಯೋ ಅದಾದ್ಮೇಲೆ ಹಿಂದಿಂದೂ ಅದ್ ನಮ್ಗೆ ಒಂದೊಂದ್ಸತಿ ಬೇಕಾಗಿರಲ್ಲ. ಸೊ ಇವಾಗ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಪ್ರೆಸೆಂಟ್ ನಲ್ಲಿ ನನ್ಗೆ ಸಿದ್ಲಿಂಗು ನೋಡಿದಾಗ ಅವ್ರ ಜೊತೆ ಇನ್ನಷ್ಟು ಮಾತಾಡ್ಬೇಕು, ಇನ್ನಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ನಿವೇದಿತಾ ಕ್ಯಾರೆಕ್ಟರ್ಗೆ. ಅಂಡ್ ದಿಸ್ ಹೋಲ್ ಫಿಲ್ಮ್ ಇಫ್ ಯು ಹ್ಯಾವ್ ಸೀನ್, ನಾಟ್ ಜಸ್ಟ್ ಸಿದ್ಲಿಂಗು 2, ಸಿದ್ಲಿಂಗು 1 ಇಂದ ನೀವು ನೋಡ್ಕೊಂಬಂದ್ರೆ ಚಿಕ್ಕ ಹುಡುಗನಿಂದ ನೀವು ಟ್ರಾವೆಲ್ ಮಾಡಿರ್ತೀರ. ಸೊ ಇವಾಗ ಅದೇ ಟ್ರಾವೆಲ್ ನಿಮ್ಗೂ ಆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಸೊ ಸಿದ್ಲಿಂಗು 2 ದಟ್ ಟ್ರಾವೆಲ್ ಜರ್ನಿ ಇಸ್ ರಿಯಲಿ ನೈಸ್. ಸರ್, ಪಾರ್ಟ್ 1 ನಲ್ಲಿ ಮಂಗಳ ಮೇಡಮ್ ಹೋಗ್ಬಿಡ್ತಾರೆ, ಪಾರ್ಟ್ 2 ನಲ್ಲಿ ಇವ್ರು ಇರ್ತಾರಾ ಅಥವಾ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾದ್ರು? ಈಗ ಸದ್ಯಕ್ಕೆ ಎಲ್ಲ ಹೇಳ್ಬಿಡ್ತೀವಿ. ಹೇಳಿದ್ರೆ ಏನಾದ್ರು ಸ್ವಲ್ಪ ಹೇಳದ್ನಲ್ಲ, ಸಿನಿಮಾ ಶುರು ಆದಾಗಿಂದ ಕೊನೆವರೆಗೂ ಜೊತೆಲಿ ಟ್ರಾವೆಲ್ ಮಾಡ್ತೀವಿ ಅಂತ. ಅದಕ್ಕಿಂತ ಜಾಸ್ತಿ ಏನು ಬಿಟ್ಕೊಡಕ್ಕಾಗಲ್ಲ. ಸೊ ನೀವು ಜಾಸ್ತಿನೂ ಕೇಳಬಾರ್ದು. ಇಲ್ಲ, ಒಂದ್ ನಮ್ಗೆ ಹೆಂಗೆ ಯಾವಾಗ ಬರ್ತಾರೆ ಒಬ್ರು ನಮ್ ಲೈಫ್ ನಲ್ಲಿ ಅನ್ನೋದು ಗೊತ್ತಿಲ್ಲ, ಯಾವಾಗ ಹೋಗ್ತಾರೆ ನಮ್ ಲೈಫ್ ಇಂದ ಅಂತ ಗೊತ್ತಿಲ್ಲ. ಸೊ ಸಿದ್ಲಿಂಗು ಮತ್ತೆ ನಿವೇದಿತಾನು ಅಷ್ಟೇ, ಇರ್ತಾರ ಇಲ್ಲ ಹೋಗ್ತಾರ ಅನ್ನೋದು ನೀವು ಫಿಲ್ಮ್ ನಲ್ಲೇ ನೋಡ್ಬೇಕು. ನಿಮ್ಗೆ ಹೇಗಿದ್ರು ಗೊತ್ತಿದೆ, ಸಿದ್ಲಿಂಗು 1 ನಲ್ಲಿ ಅವ್ರು ಬಂದ್ರು ಹಂಗೆ ಹೋದ್ರು ಅಂತ. ಇವಾಗ ನಿವೇದಿತಾ ಅವ್ರು ಬಂದಿದ್ದಾರೆ, ಹಾಗೆ ಹೋಗ್ತಾರ, ಮತ್ತೆ ಅವ್ರ ಜೀವನದಲ್ಲಿ ಏನಾದ್ರು ಕಹಿ ಘಟನೆ ಆಗತ್ತಾ, ಇಲ್ಲ ಅಂದ್ರೆ ಮುದ್ದಾಗಿರ್ತಾರ ಅನ್ನೋದು ನೀವು ಥಿಯೇಟರ್ ಬಂದೇ ನೋಡ್ಬೇಕು. ಸರ್, ಮೆಜಾರಿಟಿ ಆಫ್ ಕ್ವಶನ್ಸ್ ಬಂದಿರೋದು ಆಂಡಾಳಮ್ಮನ ಸ್ಟೋರಿ ಸರ್. ಆ ಸೀಕ್ವೆನ್ಸ್ ತುಂಬಾನೇ ಅದ್ಭುತವಾಗಿ ಮೂಡ್ ಬಂದಿದೆ. ಅದಾದ್ಮೇಲೆ ಮತ್ತೆ ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಅದೊಂದು ಸೀನ್ಗಳಾಗಿರ್ಬೋದು, ರಿಜಿಸ್ಟ್ರೇಷನ್ ಆಫೀಸಲ್ಲಿ ಸಿಕ್ಮೇಲೆ ಮತ್ತೆ ನೀವು ಓಡೋಗುವಂತ ಸೀಕ್ವೆನ್ಸ್, ತುಂಬಾ ಎಂಜಾಯ್ ಮಾಡಿದಂತ ಸೀಕ್ವೆನ್ಸ್ ಗಳವೆಲ್ಲ. ಸೊ ಅವರು ಮತ್ತೆ ಇದ್ರಲ್ಲಿ ಬಿಟ್ಟಿದ್ದೀರಾ? ಖಂಡಿತವಾಗ್ಲೂ ಸುಮನ್ ರಂಗನಾಥ್ ಮೇಡಮ್ ಇದಾರೆ ಈ ಸಿನಿಮಾದಲ್ಲಿ. ಅವರು ಮತ್ತೆ ಆರ್ಮುಗಮ್ ಅಂತ ನಮ್ಮ ಬಾಸ್ ಸಿನಿಮಾದಲ್ಲಿ ಪಾರ್ಟ್ 1 ಅಲ್ಲೂ ಇದಾರೆ. ಆ 2 ಕ್ಯಾರೆಕ್ಟರ್ ಈ ಸಿನಿಮಾಲಿ ಕ್ಯಾರಿ ಆಗಿದೆ. ನಾನು ಅದೇ 2 ಕ್ಯಾರೆಕ್ಟರ್, 3 ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಅವ್ರು ಬಂದಾಗ ಒಂದು ಹೊಸ ವಿಷಯ ಗೊತ್ತಾಗತ್ತೆ ಸಿನಿಮಾಲಿ. ಟ್ವಿಸ್ಟ್ ಬರುತ್ತೆ, ಒಂದು ಹೊಸ ವಿಷಯ ಬರುತ್ತೆ. ಆತರ ಇಬ್ಬರದು ಅಷ್ಟೇ, ಸುಮನ್ ಮ್ಯಾಮ್ದು ಅಷ್ಟೇ, ನಮ್ಮ ಆರ್ಮುಗಮ್ ಸರ್, ಆಂಟನಿ ಕಮಲ್ ಅವ್ರದ್ದು, ಇಬ್ರು ಎಂಟ್ರಿನಲ್ಲೂ ಒಳ್ಳೊಳ್ಳೆ ವಿಷಯಗಳು ಅವರೇ ಬಂದು ಹೇಳ್ಬಿಟ್ಟು ಹೋಗ್ತಾರೆ. ಎಸ್, ಸಿನಿಮಾದಲ್ಲಿ ಪಾರ್ಟ್ 1 ಅಲ್ಲಿ ಸಿದ್ಲಿಂಗು ಎಷ್ಟು ಮಾತಾಡ್ತಾನೋ ಅದಕ್ಕಿಂತಲೂ ಹೆಚ್ಚಾಗಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಾ ಇರುತ್ತೆ. ಅಂದ್ರೆ ನೀವೇನಾದ್ರೂ ಹೇಳ್ತಿದ್ರೆ ಅದಕ್ಕೆ ನರೇಷನ್ ಕೊಡ್ತಾ ಇರ್ತೀರಾ. ನಾನು ಹೋಗಿ ಸಡನ್ ಆಗಿ ಹಂಗೆ ಹೇಳ್ಬಿಟ್ಟೆ, ನಾನೇನ್ ಮಾಡ್ಲಿ, ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಹಿಂಗೆ ಅಂತ ನರೇಷನ್ ವಾಯ್ಸ್. ಅದ್ರಲ್ಲೂ ಕೂಡ ಕತೆ ನರೇಷನ್ ನಡೀತಾನೆ ಇರುತ್ತೆ, ನಮ್ಗೆ ಹೆಚ್ಚಾಗಿ ಫೀಡ್ ಆಗ್ತಾನೆ ಇರುತ್ತೆ ಸಿನಿಮಾದ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ಆ ಸೀಕ್ವೆನ್ಸ್ಗಳ ಬಗ್ಗೆ ಆಗಿರ್ಬೋದು. ಈ ಸಿನಿಮಾದಲ್ಲೂ ಅದೇ ತರದ ಮುಂದುವರಿಕೆ ಇರುತ್ತೆ ಅಥವಾ ಆನ್ ಫೇಸ್? ಹೌದು, ಸಿದ್ಲಿಂಗು ಪಾತ್ರ ಎಷ್ಟು ಮುಖ್ಯನೋ ಅವನ್ ಕೊಟ್ಟಂತ ನರೇಷನ್ ಅಷ್ಟೇ ಮುಖ್ಯ ಸಿನಿಮಾಗೆ. 100% ಅದು ಇದೆ. ನರೇಷನ್ ಅಲ್ಲೇ ನಿಮ್ಗೆ ಸಾಕಷ್ಟು ವಿಷಯಗಳು ಹೇಳ್ತಾ ಹೋಗ್ತೀವಿ. ಅಂದ್ರೆ ಕೆಲವು ವಿಷಯ ನಾವೆಲ್ಲ ಶೂಟ್ ಮಾಡಿ ತೋರ್ಸಕ್ಕಾಗಲ್ಲ, ಟೈಮ್ ಕಮ್ಮಿ ಮಾಡ್ಬೇಕಾಗತ್ತಲ್ವಾ. ಸೊ ಆ ತರ ಇದ್ದಾಗ ಏನ್ ಮಾಡ್ತೀವಿ, ನರೇಷನ್ ಯೂಸ್ ಮಾಡ್ಕೊಂತೀವಿ. ಅಟ್ ರೈಟ್ ಟೈಮ್ ಬಂದಾಗ ಬ್ಯೂಟಿಫುಲ್ ಆಗಿ ಕೇಳಿಸುತ್ತೆ. ಅಂಡ್ ನಾವು ಒಂದು ವಿಜುವಲ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಅಲ್ಲದೆ ಸಿನಿಮಾ ತುಂಬಾ ವಿಷಯಗಳು ಹೇಳಿದ್ರು ಕೂಡ ಫಸ್ಟ್ ಒಂದು 20 minutes ಅಲ್ಲೇನೆ ಹಲವಾರು ವಿಷಯಗಳನ್ನ ಹೇಳ್ಬಿಡ್ತಾರೆ ನೀವು. ಸಿದ್ಲಿಂಗು ಹುಟ್ಟಿದ ಹೇಗೆ, ಅಪ್ಪ ಅಮ್ಮ, ಸ್ಕೂಲ್ ಲವ್ ಸ್ಟೋರಿ, ಆಮೇಲೆ ಅಲ್ಲೇ ಒಂದು ಸ್ಕೂಲ್ ಅಲ್ಲಿ ಒಂದು ಲವ್ ಬ್ರೇಕಪ್, ಹುಡುಗಿ ಡೆತ್ ಆಗ್ತಾಳೆ, ಇಷ್ಟು ಸೀಕ್ವೆನ್ಸ್ಗಳು ಪಟ 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 ನಡೆದೋಗ್ಬಿಡುತ್ತೆ. ಅಲ್ಲಿ ಅಷ್ಟೊಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ನಾವು ಕ್ಯಾರೆಕ್ಟರ್ ಅಲ್ಲಿ. ಇಷ್ಟು ಬೇಗ ಇಷ್ಟೆಲ್ಲ ನಡೆದೋಯ್ತಾ ಅಂತ. ಸೊ ಅಷ್ಟು ಫಾಸ್ಟ್ ನರೇಷನ್ ಇದೆ. ಸೊ ಇದ್ರಲ್ಲೂ ಹಂಗೆ ಫುಲ್ ಸ್ಪೀಡ್. ಈ ಸಿನಿಮಾ ನೀವು 20 minutes ಅಂದ ತಕ್ಷಣ ನಂಗೆ ಒಂದು ಸೆಕೆಂಡ್ ಗಾಬರಿ ಆಯ್ತು, ಇವ್ರನ್ನ ಯಾವಾಗ ಸಿನಿಮಾಗೆ ನೋಡೋಣ, ಸಿದ್ಲಿಂಗು ಪಾರ್ಟ್ 2 ನೋಡ್ಬಿಟ್ಟ ನೀವು ಅಂತ ನಾನು ಯೋಚನೆ. ಬಟ್ 2 ಅಲ್ಲೂ ಕೂಡ ಅಷ್ಟೇ, ಫಸ್ಟ್ 20-25 ನಿಮಿಷ ಏನಿದೆ ಅಲ್ಲ,
ನಿಮ್ಗೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ. ಎಸ್, ಅಯ್ಯೋ ಅನ್ಸುತ್ತೆ, ಒಳ್ಳೇದಾಗ್ಬೇಕು ಅನ್ಸುತ್ತೆ, ಈ ತರದ್ದೆಲ್ಲ ಎಮೋಷನ್ ಫೀಲ್ ಯು ವಿಲ್ ಸ್ಟಾರ್ಟ್ ಬ್ಲೆಸ್ಸಿಂಗ್ ಫಾರ್ ಸಿದ್ಲಿಂಗು ಟು. ಅಂದ್ರೆ ಅವನ್ ಲೈಫ್ ನಲ್ಲೂ ಅಂದ್ರೆ ಇವಾಗ ಇಷ್ಟು ಆದ್ಮೇಲೆ ಅವನೆಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿರ್ಬೇಕಪ್ಪ ಅಂತ ಅದು ಡೆಫಿನೆಟ್ಲಿ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಅನ್ಸುತ್ತೆ, ಅಯ್ಯೋ ಹಿಂಗಾಗ್ಬಾರ್ದಿತ್ತು, ಅವನ್ಗೊಂದ್ ಒಳ್ಳೆ ಲೈಫ್ ಡಿಸರ್ವ್ ಮಾಡಿದ್ದ ಆ ಪಾತ್ರ ಅಂತ. ಮ್ಯಾಮ್ ನಿವೇದಿತಾ ಹೆಂಗಿರ್ತಾಳೆ ಅಂತ, ಜಸ್ಟ್ ಲೈಕ್ ಅಂದ್ರೆ ಐ ಥಿಂಕ್ ನಿಮ್ ಗೆಟಪ್ ನೋಡಿದ್ರು ಇಬ್ರು ಕೂಡ ಸೇಮ್ ಕೈಂಡ್ ಆಫ್ ಸ್ಪೆಕ್ಟ್ಸ್ ಹಾಕಿದ್ರ, ವಾಚ್ ಅದೇ ತರದ್ದೇ ಇರುತ್ತೆ, ತುಂಬಾ ಸಿಮಿಲಾರಿಟೀಸ್ ಇದೆ. ನಿವೇದಿತಾ ಅವರು ಹೆಂಗ್ ಕಾಣ್ತಾರೆ ಸಿನಿಮಾದಲ್ಲಿ, ಹೇಗಿರ್ತಾರೆ ಅವ್ರ ಪಾತ್ರ? ನಿವೇದಿತಾ ಅವರು ಎಲ್ಲೂ ನೀವ್ ನೋಡಿದ್ರು ಸೋನು ಗೌಡ ಕಾಣಿಸ್ತಾ ಇದಾರೆ, ಸೋನು ಗೌಡ ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಯಾರಿದು ನಿವೇದಿತಾ ಅಂತಾನೆ ಅನ್ಸೋದು. ಅಂಡ್ ನಿವೇದಿತಾ ಶಿ ಈಸ್ ಫ್ರಮ್ ಮೈಸೂರ್, ಸ್ಕೂಲ್ ಟೀಚರ್. ಸೊ ಒಂದು ಸ್ಕೂಲ್ ಟೀಚರ್ ಸ್ಕೂಲ್ ಟೀಚರ್. ಸೊ ಒಂದ್ ಅಂದ್ರೆ ನೋಡಿದ ತಕ್ಷಣ ಮಾತಾಡ್ಸ್ಬೇಕು, ನಮ್ಮ ಮನೆ ಹುಡುಗಿ. ಸೊ ಆ ತರ ಫೀಲಿಂಗ್. ಸೊ ಯಾರು ದೊಡ್ಡವ್ರು ನೋಡ್ತಾ ಇದ್ರೆ, ನೋಡು ನನ್ನ ತಂಗಿ ಈ ತರ ಇದ್ದಾಳೆ, ಯಾರು ಚಿಕ್ಕ ಮಕ್ಳು ಇವಾಗ ಸ್ಕೂಲ್ಗೆ ಹೋಗ್ತಾರೋ ಮಕ್ಳು ಎಲ್ಲ ನೋಡಿದ್ರೆ, ನೋಡು ಅಕ್ಕ ಹೆಂಗಿದ್ದಾರೆ ಅಂತ. ಸೊ ಇಟ್ ಇಸ್ ಒಂದ್ ಹೆಂಗೆ ಅಂತಂದ್ರೆ ವೆರಿ ನೈಸ್ ಸಾಫ್ಟ್ ಗರ್ಲ್. ಎಸ್ ಸರ್, ಪಾರ್ಟ್ 1 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೈಟ್ ಬರುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫೈಟ್ ಬರುತ್ತೆ. ಆ ಎರಡು ಆಕ್ಷನ್ ಸೀಕ್ವೆನ್ಸ್ ತುಂಬಾ ರಿಯಲಿಸ್ಟಿಕ್ ಇದೆ, ತುಂಬಾ ರಿಯಲಿಸ್ಟಿಕ್ ಫೈಟ್ ಇದೆ. ಅದಾದ ನಂತರ ಈಗಿನ ಅಂದ್ರೆ ಬೆಳವಣಿಗೆಗಳು, OTT ಪ್ಲಾಟ್ಫಾರ್ಮ್ ಒಂದು 10 ವರ್ಷದ ಗ್ಯಾಪ್ ಅಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ಗಳಂದ್ರೆ ಓವರ್ ದ ಟಾಪ್ ಸೀಕ್ವೆನ್ಸ್ಗಳಾಗಿರ್ಬೋದು, ಈ ಥರದ್ನು ಎಂಜಾಯ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ತುಂಬಾ ರಿಯಲಿಸ್ಟಿಕ್ ಅಪ್ರೋಚ್ ಇರುವಂತ ಸಿನಿಮಾಗಳು ಬೇಕು ಅಂತಾನೂ ಕೂಡ ಜನ ವೇಟ್ ಮಾಡ್ತಿದ್ದಾರೆ. ಇದರಲ್ಲಿ ಆಕ್ಷನ್ ಸೀಕ್ವೆನ್ಸ್ಗಳು ಹೇಗಿರ್ಬೋದು ಅಂತ ನಿಮ್ ಕಡೆ? ಆಕ್ಷನ್ ಒಂದಿದೆ, ಬಟ್ ತೀರಾ ದೊಡ್ಡ ಆಕ್ಷನ್ ಏನಲ್ಲ. ಅದು ಸಿಚುವೇಶನ್ ಹೇಳ್ದಂಗೆ ಫಸ್ಟ್ ಪಾರ್ಟ್ ಅಲ್ಲಿ ಹೆಂಗಿತ್ತೋ ಅದೇ ತರ. ಬಟ್ ಇದರಲ್ಲಿ ನಾವು ಆಕ್ಚುಲಿ ಇನ್ನೊಂದು ಸಾಂಗ್ ರಿಲೀಸ್ ಮಾಡಬೇಕು ಅನ್ಕೊಂಡಿದೀವಿ. ಬಹುಶಃ ಆ ಸಾಂಗ್ ಬಂದ್ರೆ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಫೈಟ್ ಹೆಂಗಿರುತ್ತೆ ಅಂತ. ಅದು ಸಾಂಗ್ ಜೊತೆಗೆ ಒಂದು ಫೈಟ್ ಬರುತ್ತೆ, ಆ ತರ ಪ್ಲಾನ್ ಮಾಡಿದೀವಿ. ಅದೇ ತೀರಾ ಸ್ಟಂಟ್ಸ್ ಪಂಡ್ಸ್ ಆ ತರದ್ದೇನಿಲ್ಲ, ಸಣ್ಣ ಪುಟ್ಟ ವಿಷಯಗಳಷ್ಟೇ ತೋರಿಸಿರೋದು. ರಿಕ್ವೈರ್ಮೆಂಟ್ ಇಲ್ಲ ಈ ಸಿನಿಮಾಗೆ. ಇವಾಗ ನೀವ್ ಹೇಳ್ದಂಗೆ ಸಕ್ಕ ಸಿನಿಮಾಗಳಿದಾವೆ, ಆಕ್ಷನ್ ಸಿನಿಮಾಗಳೇ, ಅದ್ರಲ್ಲಿ ನೀವು ಫೈಟ್ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು, ಮಾಡಿರ್ತಾರೆ. ಬಟ್ ಸಿದ್ಲಿಂಗು ಹೆಂಗೆ ಅಂದ್ರೆ ಒಂದ್ ಸುಮ್ನೆ ಜಗಳ ಮಾಡೋದು, ಹೊಡೆದಾಡೋದು ಆ ತರದವನಲ್ಲ. ಸೊ ಹಾಗಾಗಿ ಈ ಸಿನಿಮಾಲ್ ಅಷ್ಟೊಂದು ಫೈಟ್ ಇರಲ್ಲ. ಇಲ್ಲ, ನಮ್ ರಿಯಲ್ ಲೈಫ್ ನೇ ನೋಡಿದ್ರೆ ನಾವ್ ಚಿಕ್ಕವರಿದ್ದಾಗ ಸುಮ್ನೆ ಜಗಳಕ್ಕೆ ಹೋಗ್ತಿವಿ. ಓಕೆನಾ, ವಯಸ್ಸು ಆಗ್ತಾ ಇದ್ದಂಗೆ ಏನಕ್ಕಪ್ಪ ಬೇಕು ನಮ್ಗೆ ಜಗಳ, ಬೇಡ ಆರಾಮಾಗಿರೋಣ ಅಂತ. ಸೊ ಸೇಮ್ ಥಿಂಗ್ ವಿತ್ ಸಿದ್ಲಿಂಗು. ಸೊ ಅವ್ನ್ ವಯಸ್ಸಿನಲ್ಲಿದ್ದಾಗ ಜಗಳ ಆಡ್ದ. ಸೊ ಇವಾಗ he has got that maturity, he knows what he wants in his life. So what he wants ಎಕ್ಸೆಪ್ಟ್ ಆ ಕಾರ್ ಬಿಟ್ಟು ಇನ್ನೇನ್ ಸಿಗತ್ತೆ ಅವನ್ಗೆ, ಇನ್ನೇನ್ ಪಡ್ಕೋತಾನೆ ಅದನ್ನ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಡೈರೆಕ್ಟರ್. ಅಂದ್ರೆ ನಂಗೆ ಗೊತ್ತಿರೋಂಗೆ ಇದು ಎಲ್ಲಾ ಹುಡುಗರ ಲೈಫ್ ನಲ್ಲೂ ಈ ತರ ಇರುತ್ತೆ. ಅಂದ್ರೆ ಒಂದ್ ಕಹಿ ಘಟನೆ ಆದ್ಮೇಲೆ ಎಲ್ಲಾರು ಲೈಫ್ ನ ಹಾಳು ಮಾಡ್ಕೊಳ್ಳೋದಿಕ್ ಹೋಗಲ್ಲ, ಇನ್ನ ಅದನ್ನ ಸರಿ ಮಾಡ್ಕೊಬೇಕು ಅಂತ ಇರುತ್ತೆ. ಸೊ ಆ ಜರ್ನಿ ತುಂಬಾ ಚೆನ್ನಾಗಿ ತೋರ್ಸಿದಾರೆ. ಮಿಸ್ ಸಿದ್ಲಿಂಗು ತುಂಟತನೂ ಕೂಡ ನಾವು ತುಂಬಾ ಎಂಜಾಯ್ ಮಾಡಿದೀವಿ. ಆ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಸಡನ್ ಆಗಿ ಏನೋ ಒಂದು ಮಾತು ಹೇಳ್ಬಿಡ್ತಾನೆ, ಅದ್ ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಎಸ್ಪೆಷಲಿ ಯೂತ್ಗೆ ಸಖತ್ ಕ್ಯಾಚಿ ಲೈನ್ಸ್ ಇರುತ್ತೆ. ಸೊ ಆ ತುಂಟತನ ಇದ್ರಲ್ಲಿ ಮಿಸ್ ಆಗಲ್ಲ ಅನ್ಸುತ್ತೆ. ಅದೇ ತೀರಾಮನ ಮಿಸ್ ಮಾಡ್ಕೊಳ್ಳಲ್ಲ, ಯಾವ್ದೇ ವಿಷಯನೂ ತುಂಬಾ ಮಿಸ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಎಲ್ಲಾ ವಿಷಯ ಇದೆ, ಬಟ್ ಮೆಚೂರ್ಡ್ ಆಗಿ ಮಾತಾಡ್ತಾನ ಅಷ್ಟೇ. ಇವಾಗ ಸೋನು ಚೆನ್ನಾಗಿ ಹೇಳಿದ್ರು, ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲದಕ್ಕೂ ನಾವು ಕಿತ್ತಾಡಕ್ ಹೋಗ್ತಿದ್ವಿ, ಜಗಳ ಆಡ್ತಿದ್ವಿ ಅಂತ. ಬಟ್ ಅದೇ ಇವಾಗ ಹೋಗಲ್ವಲ್ಲ ನಾವು. ಸೊ ಅದು ಆ ಮಾತಲ್ಲೂ ಅಷ್ಟೇನೆ. ಇವಾಗ ನಾವು ಚಿಕ್ಕವರಿದ್ದಾಗ ಯೋಚನೆ ಇರಲ್ಲ ನಮ್ಗೆ, ಅಯ್ಯೋ ಏನ್ ಅನ್ಕೋತಾರೋ, ನೆಕ್ಸ್ಟ್ ಏನಾಗುತ್ತೋ, ಅನ್ಫಿಲ್ಟರ್ಡ್ ಮಾತುಗಳು. ಸೊ ಈ ಸ್ವಲ್ಪ ಬೆಳೀತಾ 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 ಏನಾಗ, ಅಯ್ಯೋ ಪಾಪ ಅವ್ರಿಗೂ ನೋವಾಗುತ್ತೆ, ಬೇಜಾರು ಮಾಡಿಸ್ಬಾರ್ದು ಇನ್ನೊಬ್ಬನಿಗೆ. ಆ ಥರ ಒಂದು ಮಾತು ಹೇಳ್ತಾನೆ ಸಿದ್ಲಿಂಗು, ನಾವು ಒಬ್ರಿಗೆ ಹೇಳ್ತು ತನ್ನ ಹಾಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅಂತ. ಆ ಥರ. ಸೊ ಈ ಸಿದ್ಲಿಂಗು ಹೇಳ್ತಾನೆ ಅವನು ಸಿನಿಮಾಲಲ್ಲಿ. ಸೊ ಆ ಥರ ಯೋಚನೆ ಮಾಡೋ ಅಂತ ಒಬ್ಬ ಸಿದ್ಲಿಂಗು. ತಮಾಷೆ 100% ಮಾಡ್ತಾನೆ, ಬಟ್ ತುಂಬಾ ಮೆಚೂರ್ಡ್ ಆಗಿರ್ತಾನೆ ಅಷ್ಟೇ. ಸೊ ಮ್ಯಾಮ್, ಯೋಗಿ ಸರ್ ಅಲ್ಲಿ ನೀವು ಅಡ್ಮೈರ್ ಮಾಡುವಂತಹ ಒಂದು ಕ್ವಾಲಿಟಿ, ಹೇಟ್ ಮಾಡುವಂತ ಒಂದು ಕ್ವಾಲಿಟಿ ಅಂದ್ರೆ? ಇವಾಗ ಪೇಷನ್ಸ್, ಪಾಪ ಕಾದ್ರಲ್ಲ. ನೋ, ನಾಟ್ ಜಸ್ಟ್ ವಿತ್ ಮೀ. ಐ ಥಿಂಕ್ ನಾನು ನೋಡ್ತಾನೆ ಇದ್ನಲ್ಲ ಇದನ್ನಲ್ಲೂ, he stands up for what he wants. ಸುಮ್ನೆ ವಾಯ್ಸ್ ರೇಸ್ ಮಾಡೋದು ಆ ಥರ ಎಲ್ಲ, ಏನಿಗೆ ಬೇಕೋ ಅದಕ್ಕೆ ಮಾತ್ರ. ಸೊ ಐ ಲೈಕ್ ವೆನ್ ಹಿ ಪುಟ್ಸ್ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಹೇಳಿದಾಗ ನನಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂತ. ಇನ್ಫ್ಯಾಕ್ಟ್ ಮೈಸೂರಿನಲ್ಲೂ ಏನಾಯ್ತು, ಕೊರಿಯೋಗ್ರಾಫರ್ ಇರ್ತಾರೆ ಅಂತ ಅನ್ಕೊಂಡು, ಬಟ್ ಸರ್ ಹ್ಯಾಡ್ ಹಿಸ್ ಓನ್ ಥಿಂಗ್ಸ್.
ಅಂದ್ರೆ ನ್ಯಾಚುರಲ್ ಆಗಿರುತ್ತೆ. ಕೊರಿಯೋಗ್ರಫರ್ ಬಂದು ಅವ್ರು ಒಂದಷ್ಟು ಮೂಮೆಂಟ್ಸ್ಗಳು ಮಾಡ್ತಾರೆ. ಸೊ ನಾನು ಬೇಡ ಅಂತ ಅಂದ್ಬಿಟ್ಟು ಅದನ್ನ ಇನ್ಫಾರ್ಮ್ ಮಾಡಿರ್ಲಿಲ್ಲ. ಸೊ ಅವಾಗ ನೀವು ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ದಟ್ ಈಸ್ ಅ ರೈಟ್ ವೇ ಅಲ್ವಾ? ಸೊ ಎಲ್ಲ ಒಂದ್ ಕಡೆ ನಾವು ನಮ್ ಜಂಜಾಟದಲ್ಲಿ ಮರ್ತೋಗಿರ್ತೀವಿ. ಸೊ ಅವಾಗ ಇವರು ಇಲ್ಲ ನೀವು ಹೇಳ್ಬೇಕಾಗಿತ್ತು ಅಂತ. ಸೊ ಆ ಕರೆಕ್ಟ್ ಟೈಮ್ಗೆ ವಾಯ್ಸ್ ರೇಸ್ ಮಾಡೋದು, ಐ ಥಿಂಕ್ ದಟ್ ಈಸ್ ದಿ ಬೆಸ್ಟ್ ಪಾಯಿಂಟ್ ಇನ್ ಹಿಮ್. ಅಂಡ್ ಪೇಷನ್ಸ್. ಸೊ ಐ ಸಾ ದಟ್ ಪೇಷನ್ಸ್ ಇನ್ ಹಿಮ್ ಬಿಕಾಸ್ ಮುಂಚೆ ನಾನು ನೋಡಿದ ಪೇಷನ್ಸ್ ಇರ್ಲಿಲ್ಲ. ಸಿದ್ಲಿಂಗು ಪೇಷನ್ಸ್ ಇರ್ಬೋದಾಗಿತ್ತು, ಬಟ್ ಯೋಗಿ ಪೇಷನ್ಸ್ ಇರ್ಲಿಲ್ಲ. ಬಟ್ ಇವಾಗ ಐ ಥಿಂಕ್ ಪೇಷನ್ಸ್ ಲೆವೆಲ್ ಜುನಿ ಅಂತ ಹೇಳಿದೆ. ರಿಯಲ್ ಲೈಫ್ ಸಿದ್ಲಿಂಗ್ ಆಗೋರೆ. ಬಟ್ ಹೇಟ್ ಅನ್ನೋದು ನನ್ಗೇನು ಅನ್ಸಿಲ್ಲ. ಸೊ ವೆನ್ ಯು ಲೈಕ್ ಸಮ್ ಪರ್ಸನ್, ಆ ಹೇಟ್ರೆಡ್ನೆಸ್ ಇದ್ರೂ ಅದೆಲ್ಲ ಮರ್ಚೋಗುತ್ತೆ ಅಂತ ಅಂತಾರಲ್ಲ. ಸೊ ಹಂಗೆ ಲೈಕ್ ವೆನ್ ಐ ಲೈಕ್ ಮೈ ಕೋ ಸ್ಟಾರ್, ಸೊ ದೇರ್ ಇಸ್ ನಥಿಂಗ್ ಐ ಹ್ಯಾವ್ ಟು ಇದು ಸರಿ ಮಾಡ್ಕೊಳ್ಳೋ ಅದು ಸರಿ ಮಾಡ್ಕೊಳ್ಳೋ, ಅವ್ರು ಹೇಗಿದಾರೋನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ. ಸರ್, ನೀವು ಅವರಲ್ಲಿ ಇಷ್ಟಪಡುವಂತ ಒಂದು ಗುಣ, ಹೇಟ್ ಮಾಡುವಂತಹ ಒಂದು ಗುಣ? ಜಾಸ್ತಿ ಮಾತಾಡ್ತಾಳೆ, ಟೈಮ್ ಅದೇ ಜಾಸ್ತಿ ಇದೆ ಇಲ್ಲ, ಅದೆಲ್ಲ ಇದ್ರೂ ಕೂಡ ಕೆಲಸ ಅಂತ ಬಂದಾಗ ನೀಟಾಗಿ ಕೆಲಸ ಮಾಡ್ತಾಳೆ. ಸೊ ನಟರಿಗೆ ಅದು ತುಂಬಾ ಮುಖ್ಯ. ಯಾಕಂದ್ರೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದು ನಾವು. ಸೊ ಅಲ್ಲಿ ಬಂದಾಗ ಕರೆಕ್ಟಾಗಿ ನಾವು ಕೆಲಸ ಮಾಡಿಬಿಟ್ರೆ ಬೇರೆ ಎಲ್ಲ ಮರ್ತೋಗುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಯಾಳೆ ಸಿನಿಮಾಲಿ. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಇಷ್ಟ ಈ ಸಿನಿಮಾದಲ್ಲಿ. ಮುಂಚೆ ಸಿನಿಮಾಲು ಚೆನ್ನಾಗಿ ಮಾಡಿದ್ದಾಳೆ, ಬಟ್ ಈ ಸಿನಿಮಾಲಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಹಂಗೆ ಇಷ್ಟ ಆಗದಿರೋ ವಿಷಯ ಅಂದರೆ ಭಾರಿ ಸೋಂಬೇರಿ. ಅದು ಹೇಳ್ತಾನೆ ನಾನೊಬ್ಬನಿಗೆ ಅಲ್ಲಿ ಎಲ್ರಿಗೂ ಗೊತ್ತು ಸೆಟ್ಟಲ್ಲಿ ಸೋಂಬೇರಿ ಅಂತ. ಮತ್ತೆ ಕೂತು ಒಂದು ಸೆಕೆಂಡ್ ಬಿಟ್ರೆ ನಿದ್ದೆ ಹೊಡಿತಾಳೆ. ಅಂದರೆ ಅದು ಪುಣ್ಯ ಮಾಡಿರ್ಬೇಕು ನಿದ್ದೆ ಮಾಡೋಕೆ ಅಷ್ಟು ಫಾಸ್ಟಾಗೆ. ಅದೇ ಸೋಂಬೇರಿ, ಯಾವಾಗಲೂ ಆಕಳಿಸ್ತಾ ಇರೋದು. ಇವಾಗ ಆಕಳಿಸೋದು ಬಂದು ಭಾರಿ ಕಂಟೇಜಿಯಸ್ ಅಲ್ವಾ. ಇವಾಗ ನಾವು ಅವ್ರು ಒಂದ್ಸಲಿ ಹಾಕೊಂಡು ನಮಗೂ ಬರುತ್ತೆ, ಎಲ್ರಿಗೂ ಹಂಗೆ ಆಗ್ತಾ ಇತ್ತು. ಸೊ ಅದೊಂದು ಅಟ್ಲೀಸ್ಟ್ ಹಿಂಗೆ ಬಾಯಿ ಮುಚ್ಕೊಂಡು ಹಾಕಿಳ್ಸಿದ್ರು ಓಕೆ, ಊರಾಗ್ಲ ಬಾಯಿ ಮಾಡ್ತಾಳೆ ಅಷ್ಟೇ. ಅದರ್ವೈಸ್ ಶಿ ಇಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಕೆಲವೊಂದಿಷ್ಟು ಕ್ವಶನ್ಸ್ ಪಾರ್ಟ್ 1ಗೆ ಸಂಬಂಧಪಟ್ಟಂತ ಕ್ವಶನ್ಸ್ನ ಮರ್ಜ್ ಮಾಡಿ ಕೇಳೋತರ. ಅಸಾದುಲ್ಲಾ ಬೇಗ ಅವರು, ಅದು ನಿಮ್ಮ ಪಾತ್ರಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಸಪೋರ್ಟ್ ಕೊಟ್ಟಂತಹ ಪಾತ್ರ. ಆ ಪಾತ್ರ ಮಧ್ಯದಲ್ಲಿ ಹೋದ್ರೂ ಕೂಡ ಆ ಪಾತ್ರದ ಎಸೆನ್ಸ್ ಕೊನೆವರೆಗೂ ನಮ್ಗೆ ಕಾಣಿಸ್ತಾನೆ ಇರುತ್ತೆ. ಸೊ ಇದರಲ್ಲಿ ಆ ಥರದ ಪಾತ್ರ ಇನ್ನೊಂದು ಯಾವ್ದಾದ್ರು ರಿಪ್ಲೇಸ್ ಮಾಡುವಂತಹ ಪಾತ್ರ ಇದೆಯಾ ಅಂತ? ಸಿದ್ಲಿಂಗ್ ಇದೆ, ಡೆಫಿನೆಟ್ಲಿ ಇದೆ. ಯಾರು ಪ್ಲೇ ಮಾಡ್ತಿದ್ದಾರೆ ಏನಾದ್ರು? ನಮ್ಮಲ್ಲಿ ಇವ್ರ ತಂದೆ ಕ್ಯಾರೆಕ್ಟರ್ ಮಾಡ್ಯಾರ ಬಿ ಸುರೇಶ್ ಸರ್. ಅವ್ರ ಪಾತ್ರ ತುಂಬಾನೇ ಮೈನ್ ಪಾತ್ರ ಸಿನಿಮಾದಲ್ಲಿ. ಮಂಜುನಾಥ್ ಹೆಗಡೆ ಸರ್ ಅವ್ರದ್ದು, ನಮ್ಮ ಸೀತಾಕೋಟೆ ಮೇಡಮು, ಪದ್ಮಜಾರಾವ್ ಮೇಡಮು, ಇವರೆಲ್ಲರೂ ಅಂದ್ರೆ ಸಿದ್ಲಿಂಗು ಹೆಂಗೆ ಅಂದ್ರೆ ಕಾಮನ್ ಮ್ಯಾನ್. ಹೌದು. ಇವನ್ ಬಂದು ಸೊಸೈಟಿಯಲ್ಲಿ ಹೆಂಗೆ ಅಂದ್ರೆ ಇವಾಗ ಒಂದೊತ್ತು ಊಟ ಮಾಡಿದ್ರೆ ಆಯ್ತು ಆರಾಮಾಗಿರೋಣ ಅಂತ. ಸೊ ಆ ಥರ ಇರೋದು. ಮತ್ತು ತುಂಬ ಸಿಂಪಲ್ ಲೈಫ್ನ ಲೀಡ್ ಮಾಡೋ ಅಂಥವನು. 20 ರೂಪಾಯಿ 30 ರೂಪಾಯಿಗೆ ಹೋಗಿ ಊಟ ಮಾಡೋವಂಥ ಒಂದು ಪಾತ್ರ. ಸೊ ಈ ಥರದವನಿಗೆ ಪರಿಚಯ ಆಗೋರೆಲ್ಲರೂ ಅದೇ ಥರ ಇರ್ತಾರೆ. ಆ್ಯಂಡ್ ಆ ಪ್ರತಿಯೊಂದು ಪಾತ್ರನೂ ಇವ್ರು ತುಂಬ ಸಪೋರ್ಟಿವ್ ಆಗಿರುತ್ತೆ ಸಿನಿಮಾಲ್ಲಿ. ಮ್ಯಾಮ್, ಪೋಸ್ಟರ್ ನೋಡದೆ ಹೇಳಬೇಕು, ಯೋಗಿ ಸರ್ ಕೈಗೆ ಒಂದು ದಾರ ಕಟ್ಟಿದ್ದಾರೆ, ಅದು ಯಾವ ಕಲರ್? ರೆಡ್. ಓಕೆ, ಸಿನಿಮಾದಲ್ಲಿ ಕಾರ್ ಅಂದ್ರೆ ಇಷ್ಟ. ಫಸ್ಟ್ ಟೈಮ್ ನೀವು ರಿಯಲ್ ಲೈಫಲ್ಲಿ ಕಾರ್ ಅಥವಾ ಕಾರ್ ಡ್ರೈವ್ ಮಾಡಿರೋದು, ಬೈಕ್ ರೈಡ್ ಮಾಡಿರೋಂಥ ಮೂಮೆಂಟ್, ಫಸ್ಟ್ ಕಾರ್? ನಮ್ಮ ಅಪ್ಪನ ಹತ್ರ ಮಾರುತಿ 800 ಇತ್ತು. ಸೊ ನಾನು ಹುಟ್ಟಿದ 1 ವರ್ಷಕ್ಕೆ ಕಾರ್ ತಗೊಂಡ್ರು. ಓಕೆ. ಸೊ ಮಾರುತಿ 800 is my first. ಅಲ್ಲ, ನೀವು ಹೇಳೋದು ನೋಡಿದ್ರೆ ಹುಟ್ಟಿದ 1 ವರ್ಷಕ್ಕೆ ನಾನು ಕಾರ್ ಡ್ರೈವ್ ಮಾಡಿದೆ. ನಾನ್ ಡ್ರೈವ್ ಮಾಡಿಲ್ಲ, ಹುಟ್ಟಿದ 1 ವರ್ಷಕ್ಕೆ ನಮ್ಮಪ್ಪ ಕಾರ್ ತಗೊಂಡ್ರು. ನಂಗೆ ಗೊತ್ತಿರಂಗೆ ನಾನು 5 ವರ್ಷ 6 ವರ್ಷದ ಮಗುವರೆಗೂ ಅದೇ ಕಾರ್ನ ಓಡಾಡಿದ್ದೀನಿ. ಓಕೆ, ನೀವು ಡ್ರೈವ್ ಮಾಡಿದ್ದು? ನಾನು ಡ್ರೈವ್ ಮಾಡಿದ್ದು ಫಸ್ಟ್ ಸ್ವಿಫ್ಟ್. ಓಕೆ ಸರ್, ನೀವು? ನಾನು 800, ನಮ್ಮ ತಂದೆ ಹತ್ರ 800 ಇತ್ತು, ಅದನ್ನ ಓಡಿಸಿದ್ದು. ಓಕೆ, ಫಸ್ಟ್ ಪ್ರಪೋಸಲ್ ದಟ್ ಯು ಗಾಟ್, ಜಸ್ಟ್ ಲೈಕ್ ಸಿದ್ಲಿಂಗು ಸಿನಿಮಾದಲ್ಲಿ ನೀವು ಒಂದು ಫಸ್ಟ್ ಪ್ರಪೋಸಲ್, ಸ್ಕೂಲ್ ಲೈಫ್ ಪ್ರಪೋಸಲ್ ಇರುತ್ತೆ. ಫಸ್ಟ್ ಪ್ರಪೋಸಲ್ಲು ಜ್ಞಾಪಕ ಇಲ್ಲ, ಸುಮಾರು ವರ್ಷ ಆಗೋಗಿದೆ ಮ್ಯಾಮ್. ನೀವು?
ಅಂದ್ರೆ ಫಸ್ಟ್ ಪ್ರಪೋಸ್ ನಾನ್ ಮಾಡಿದ್ದೆ ನಿಮಗೆ ಮಾಡಿರೋದು ಅಥವಾ ನೀವು ಮಾಡಿದ್ದು ಯಾವ್ದಾದ್ರು? ಐ ಥಿಂಕ್ ಮುಂಚೆ ಎಲ್ಲ ಚಿಕ್ಕವರಿದ್ದಾಗ ಮಕ್ಳು ಇದ್ದಾಗ ನಮ್ ಸ್ಕೂಲ್ ನಲ್ಲೆಲ್ಲ ಹೆಂಗೆ ಅಂತಂದ್ರೆ ವ್ಯಾಲೆಂಟೈನ್ಸ್ ಡೇ ಬಂದಿದ ತಕ್ಷಣ ಯಾರು ಕೊಡ್ಬೇಕಾಗಿತ್ತು ಗ್ರೀಟಿಂಗ್ಸ್. ಸೊ ನಮ್ ಕ್ಲಾಸ್ ನಲ್ಲಿ 1-2-3 ಜನ ಹುಡುಗರು ಅಷ್ಟೇ ಇದ್ರು. ಸುಮ್ನೆ ಬಂದ್ ರೆಡ್ ರೋಸ್ ಕೊಡೋರು ಅವರು. ಇಟ್ ವಾಸ್ ನಾಟ್ ಲೈಕ್ ಐ ಲವ್ ಯು ಅಂತೆಲ್ಲ ಹೇಳ್ಬೇಕು ಅಂತಲ್ಲ, ಅದ್ ಯಾರೋ ಕೊಡ್ತಾ ಇದ್ರೆ ನಾವು ಕೊಡ್ಬೇಕು ಅಂತ. ಅವಾಗೆಲ್ಲ ಸೀರಿಯಸ್ ಆಗಿ ಮೇಡಮ್ಗೆಲ್ಲ ಹೋಗಿ ಕಂಪ್ಲೇಂಟ್ ಮಾಡೋದು, ನೋಡಿ ಅವ್ರ ನಂಗೆ ಇದನ್ನದು ರೆಡ್ ರೋಸ್ ಕೊಟ್ಟ ಅಂತ. ಇವಾಗೆಲ್ಲ ನೋಡಿದ್ರೆ ಅಂತ ಅನ್ಸುತ್ತೆ. ಓಕೆ, ಸಿದ್ಲಿಗೂ ಒಂಥರ ಲೂಸ್ ಟಾಕ್ ತರ ಇರ್ತಾನೆ ಕೆಲವೊಂದು ಮೂಮೆಂಟ್ ಅಲ್ಲಿ. ಸೊ ನೀವು ಇನ್ ರಿಯಲ್ ಲೈಫ್ ಅಲ್ಲಿ ಆ ತರ ಎಲ್ಲೋ ಫ್ಲೋನಲ್ಲಿ ಏನೋ ಮಾತಾಡಿ ಎಂಬ್ಯಾರಸ್ಡ್ ಆಗಿರುವಂತಹ ಮೂಮೆಂಟ್? ಸುಮಾರಾಗಿದ್ದಾವೆ, ನನಗೂ ಆಗಿದೆ. ನಾನು ಯಾಕಾರು ಹೇಳಿದ್ನು ಅಂತಾನೂ ಅನ್ಸಿದೆ. ಓಕೆ, ಸಿನಿಮಾದಲ್ಲಿ ಕಾರ್ಗೋಸ್ಕರ ಸಾಲ ಮಾಡ್ತೀರಾ, ರಿಯಲ್ ಲೈಫ್ ಅಲ್ಲಿ ನೀವ್ ಯಾವತ್ತಾದ್ರೂ ಸಾಲ ಮಾಡಿದಿರಾ? ಸಿಕ್ಕಾಪಟ್ಟೆ ಮಾಡಿದೀವಿ. ಫಸ್ಟ್ ಸಾಲ ನೆನಪಿರೋದು ತುಂಬಾ ಪ್ರೀಶಿಯಸ್ ಆ ತರದ್ದು? ಸಿನಿಮಾ ಮಾಡೋ ರೀಸನ್ಗೆ ಸಾಲ ಮಾಡಿರೋದು. ಸೊ ಪ್ರೊಡ್ಯೂಸ್ ಮಾಡ್ಬೇಕಾಗಿ ಬಂದಾಗ ನಮ್ಮ ಹತ್ರ ಒಂದ್ ಸ್ವಲ್ಪ ಇರತ್ತೆ, ಅದನ್ನ ಹಾಕಿರ್ತೀವಿ. ನಾವು ಅನ್ಕೊಂಡಷ್ಟು ಬಜೆಟ್ ಮುಗಿಯಲ್ಲ ಅಂದಾಗ ಆಚೆ ಕಡೆನ ಸಾಲ ತರ್ತೀವಿ. ಇನ್ಕ್ಲೂಡಿಂಗ್ ದುನಿಯಾ ಸಿನಿಮಾ ಮಾಡಿದಾಗಿಂದನು ಸಾಲ ತಗೊಂಬಂದು ಸಿನಿಮಾ ಮಾಡಿರೋದು. ಶೋಸ್ ಅಂದ್ರೆ ಸಿನಿಮಾನ ಎಷ್ಟು ಇಷ್ಟಪಡ್ತೀರ ಅಂತ ತೋರಿಸುತ್ತೆ. ಹೌದು, ಸೊ ನೈಸ್. ಮ್ಯಾಮ್ ನೀವು? ನಾನು ನಂದೇನು ಅಂತಂದ್ರೆ, ನಾನು ಸಿನ್ಸ್ ಐ ಹ್ಯಾಡ್ ಅ ಮೆರಿಟ್ ಇದು, ಸೊ ನಮ್ಗೆ 750 rupees ಕೊಡೋರು ಒಂದು ಅರುಣ್ ಬೂತೆ ಟ್ರಸ್ಟ್ ಇಂದ ಅಂತ. ಸೊ ಆ ಟ್ರಸ್ಟ್ ನಲ್ಲಿ ಏನ್ ಮಾಡ್ತಾರೆ, ನನ್ಗೆ ಗೊತ್ತಿರೋಂಗೆ ನಾನು PU ಇಂದ ನಮ್ಮ ಅಪ್ಪನ ಹತ್ರ ದುಡ್ಡೇ ಕೇಳಿರ್ಲಿಲ್ಲ. ದೇರ್ ವಾಸ್ ಒನ್ ಪಾಯಿಂಟ್, ಇವಾಗ ನನ್ಗೆ ಹೆಂಗೆ ಅಂತಂದ್ರೆ ಎಲ್ಲ 750 ಎಲ್ಲ ತಗೊಂಡು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೆ. ಸಡನ್ ಆಗಿ ಲಕ್ಷ ಇಲ್ಲಿ ನೋಡಕ್ ಸ್ಟಾರ್ಟ್ ಮಾಡೋದಲ್ಲ ಫಿಲಮ್ ನಲ್ಲಿ, ಚೆನ್ನಾಗಿ ಉಡಾಯಿಸಕ್ ಸ್ಟಾರ್ಟ್ ಮಾಡಿದೆ. ಯಾವ ಫಿಲ್ಮ್ಗಳು ಮಾಡ್ಲಿಲ್ವೋ ನೋಡಿದ್ರೆ ಇಟ್ ವಾಸ್ ನಿಲ್. ಸೊ ನೋಡಿದ್ರೆ ಐ ಹ್ಯಾಡ್ ಕಮಿಟ್ಮೆಂಟ್ಸ್, ಏನ್ ಮಾಡೋದು, ಐ ಹ್ಯಾಡ್ ಆಲ್ ದಿಸ್ ಖರ್ಚೆಲ್ಲ ಮಾಡ್ಬೇಕು, ಏನಪ್ಪಾ ಮಾಡ್ಲಿ. ದೆನ್ ಐ ಹ್ಯಾಡ್ ಡಿಸೈಡೆಡ್ ಒನ್ ಥಿಂಗ್, ಯಾರ ಹತ್ರನೂ ನಾನು ಸಾಲ ಮಾಡಲ್ಲ. ಸಾಲ ಮಾಡಂಗಿದ್ರೆ ನಮ್ಮ ಅಪ್ಪನ ಹತ್ರ ಸಾಲ ಮಾಡ್ತೀನಿ. ಸೆಕೆಂಡ್ ಒನ್ ಥಿಂಗ್ ಇಸ್ ಲೈಕ್ ಗೋಲ್ಡ್ ಮಾರೋದು, ಅಡ ಇಡೋದು, ಮತ್ತೆ ವಾಪಸ್ ತಗೊಳೋದು. ಸೊ ಆ ತರ ಸುಮಾರು ಸತಿ ಮಾಡ್ಬಿಡಿದೀನಿ. ನನ್ಗೆ ಏನು ಇಲ್ವಾ, ಓಕೆ ಗೋಲ್ಡ್ ತಗೋ, ಮಾರು ಅಂತಂದ್ರೆ ಅಡಕ್ಕಿಡು ತಗೊಂಬ. ಸೊ ಬಟ್ ಬೇರೆಯವ್ರಿಗೆ ಕೇಳಬಾರ್ದು. ಅಂಡ್ ನಮ್ಮ ಅಪ್ಪನ ಹತ್ರ ಕೇಳಿದ್ರು ಹಿ ಹ್ಯಾಡ್ ಇಸ್ ಓನ್ ಪಾಲಿಸಿ, ಕೇಳಿದ್ರು ಪರ್ಸೆಂಟೇಜ್ ಕೊಡ್ತಾ ಇದ್ರು ಅವರು. ಸೊ ಏನಕ್ಕೆ ಅಂದ್ರೆ ನನಗ್ ಸೀರಿಯಸ್ನೆಸ್ ಬರ್ಲಿ, ದುಡ್ಡು ಹಾಳು ಮಾಡದೆ ಇರ್ಲಿ ಅಂತ. ಬಟ್ ನನ್ ಸಾಲ ಮಾಡೋರು ಇವ್ರಿಬ್ರ ಹತ್ರನೇ, ಇನ್ ಯಾರ ಹತ್ರನೂ ಸಾಲ ಮಾಡೋರು. ಬಡ್ಡಿ ಸೇರ್ಸ್ ಕೊಡ್ತಾ ಇದ್ದ ಇಲ್ವಾ? 1% ಬಡ್ಡಿ ಸೇರ್ಸಿ. ಸರ್, ಸಿನಿಮಾದಲ್ಲಿ ಅಸಾದುಲ್ಲಾ ಬೇಗ್ ಅವರು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತಾರೆ, 60,000 ಕ್ರೆಡಿಟ್ ಕೊಡ್ತಾರೆ, ಪ್ಲಸ್ ಕಾರು ಕೊಡ್ತಾರೆ. ಸೊ ಅದೊಂದು ಬಿಗ್ಗೆಸ್ಟ್ ಗಿಫ್ಟ್ ನಿಮ್ಗೆ ಸಿನಿಮಾದಲ್ಲಿ. ಇನ್ ರಿಯಲ್ ಲೈಫ್ ಅಲ್ಲಿ ನೀವು ಬಿಗ್ಗೆಸ್ಟ್ ಗಿಫ್ಟ್ ಅಥವಾ ತುಂಬಾ ಸರ್ಪ್ರೈಸ್ ಗಿಫ್ಟ್ ಅಂತ ಯಾವತ್ತಾದ್ರೂ ರಿಸೀವ್ ಮಾಡಿರೋದು? ಸರ್ಪ್ರೈಸ್ ಗಿಫ್ಟ್ ಆ ಥರದ್ದೇನಿಲ್ಲ. ಅಂದ್ರೆ ಏನಾಗುತ್ತೆ, ನಮ್ಮ ಮನೇಲೆಲ್ಲ ಸರ್ಪ್ರೈಸ್ ಸ್ವಲ್ಪ ಕಷ್ಟ, ಇಟ್ಕೊಳ್ಳಲ್ಲ ಯಾರು, ಹೇಳ್ಬಿಟ್ಟಿರ್ತಾರೆ ಒಂದು ವಿಷಯದಲ್ಲಿ ಗೊತ್ತಾಗೋಗುತ್ತೆ. ಬಿಗ್ಗೆಸ್ಟ್ ಗಿಫ್ಟ್ ಅಂದ್ರೆ ನನ್ನ ಮಗಳೇ, ಅದೇನೆ. ಸೊ ನೈಸ್. ಮ್ಯಾಮ್, ನೀವು ರಿಸೀವ್ ಮಾಡಿದಂಥ ಸರ್ಪ್ರೈಸ್ ಗಿಫ್ಟ್ ಅಂತಂದ್ರೆ, ಆಕ್ಚುಲಿ ಇವಾಗ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಎಲ್ಲೋ ಒಂದ್ ಕಡೆ ನಾವು ಹೋಗಿರ್ತೀವಿ, ಅವರು ದುಡ್ಡು ಕೊಟ್ಟಿರಲ್ಲ, ಅದ್ರ ಬದಲು ಇನ್ನೇನೋ ಗಿಫ್ಟ್ ಕೊಟ್ಬಿಟ್ಟಿರ್ತಾರೆ. ಅದ್ ನಮ್ಗೊಂಥರ ಮುಜುಗರನೂ ಅನ್ಸುತ್ತೆ ಒಂದೊಂದ್ಸತಿ, ಏನಕ್ಕಾದ್ರೂ ಈ ತರ ಗಿಫ್ಟ್ಗಳು ಕೊಡ್ತಾರೋ ಅಂತ. ಆ ಥರದ್ದೆಲ್ಲ ಇರುವಾಗ ಬಟ್ ಮನೆಯವ್ರು ಕೊಟ್ಟಾಗ ಅದು ನಮಗೆ ತುಂಬ ತುಂಬ ಖುಷಿ ಆಗುತ್ತೆ. ಸೊ ಹಾಗೆ ನನಗೆ ನನ್ನ ತಂಗಿ ಒಂದು ಕೊಲಾಜ್ ಮಾಡಿ ನಂದೇ ಆದಂಥ ಫೋಟೋಸ್ ಕೊಟ್ಟಿದ್ಲು. ಅದು ನಂಗೆ ಇವತ್ತಿಗೂ ನಮ್ಮ ಮನೆಯೆಲ್ಲ ನಾನು ನೋಡಿದಾಗ ಆ ಕೊಲಾಜ್ನಲ್ಲಿ ಹೆಂಗೆ ಅಂತಂದ್ರೆ ಎಲ್ಲರೂ ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಫಿಲ್ಮ್ ಇಂಡಸ್ಟ್ರಿ ಅವರು ಎಲ್ಲರೂ ಇದ್ದಾರೆ. ಸೊ ಅದರಲ್ಲಿ ಅಪ್ಪು ಸರ್ ಇಂದ ಹಿಡಿದು ಸೂರಿ ಸರ್, ಸೊ ನಾನು ಯಾವ ಜರ್ನಿ ಅಂದರೆ ಎಲ್ಲನೂ ಕೊಲಾಜ್ ಮಾಡಿ ಒಂದು ಫೋಟೋ. ಸೊ ಅದು ನೋಡಿದಾಗೆಲ್ಲ ನಂಗೆ ಒಂಥರ ಖುಷಿ ಆಗತ್ತೆ. ಸೊ ದಟ್ ಈಸ್ ದಿ ಬಿಗ್ಗೆಸ್ಟ್ ಗಿಫ್ಟ್. ಬಟ್ ಇವಾಗ ಸದ್ಯಕ್ಕೆ ನನ್ನ ತಂಗಿ ಪಾಪು, ಸೊ ಅವಳಿದ್ದಾಗ ಒಂಥರ ಅಂದ್ರೆ ಮುಂಚೆ ಎಲ್ಲ ಹೆಂಗಿರ್ತಾರೆ, ಎಲ್ಲರೂ ಲೇಜಿನೇ ನಮ್ಮ ಮನೆಯಲ್ಲಿ, ಬಟ್ ಇವಾಗ ಎಲ್ಲರೂ ಆ ಮಗುಗೋಸ್ಕರ ಕೆಲಸ ಮಾಡೋದು. ಸೊ ದಟ್ ಈಸ್ ವೆರಿ ನೈಸ್. ಮನೇಲಿ ಎಲ್ಲರೂ ಹಂಗೇನಾ? ಒಬ್ಳೆ ಅನ್ಕೊಂಡಿದ್ದೆ, ಎಲ್ಲರೂ ಲೇಜಿ. ನಿಮ್ಮಪ್ಪ ಆಕ್ಚುಲಿ ಕೆಲ್ಸಕ್ಕೆ ಬಂದಾಗ ಕೆಲ್ಸಕ್ಕೆ ಬಂದಾಗ ಎಲ್ಲರೂ ಕರೆಕ್ಟ್ ಆಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ. ನಮ್ಮಪ್ಪ ಲೇಜಿ ಅಲ್ಲ, ಬಟ್ ನಾನು ಹೇಳ್ತಾರೆ, ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲರೂ. ಸರ್, ರಿಯಲ್ ಲೈಫ್ ಚೈಲ್ಡ್ಹುಡ್ ಅಂಡಾಳಮ್ಮ ಯಾರಾದ್ರು? ಇಲ್ಲ ಸರ್, ಅವಕಾಶನೇ ಆಗ್ಲಿಲ್ಲ ಅದಕ್ಕೆ.
ಯಾರ ಹತ್ರ ನನಗೆ ಟೀಚರ್ ಲೆಕ್ಚರ್ ಸರ್ ಯಾರಾದ್ರು ಕ್ರಶ್ ತರ ಆಗಿದ್ರು ಅಂದ್ರೆ ಅವರೇ ಮಾತಾಡ್ಸ್ತಾ ಇರ್ಲಿಲ್ಲ, ಯಾವ ಹುಡುಗಿಗೂ ಮಾತಾಡ್ಸ್ತಾ ಇರ್ಲಿಲ್ಲ. ಪ್ರಾಬಬ್ಲಿ ಅವ್ರ ಹೆಂಡತಿ ಹೇಳಿದ್ರು ಅನ್ಸುತ್ತೆ ಯಾವ ಹುಡುಗಿಗೂ ಮಾತಾಡ್ಸ್ಕೊಡುದು ಅಂತ. ಯಾ ಸೊ ಐ ಹ್ಯಾಡ್ ಅಂದ್ರೆ ಅವ್ರು ನೋಡಿದಾಗೆಲ್ಲ ಒಂಥರ ಸ್ಟ್ರಿಕ್ಟ್ ಆಫೀಸರ್ ತರ ಇರ್ತಾ ಇದ್ರು. ಸೊ ಯಾ ಓಕೆ. ಓಪನಿಂಗ್ ಸ್ಕೂಲ್ ಸೀಕ್ವೆನ್ಸ್ ಅಲ್ಲಿ ಫೈಟ್ ಇರುತ್ತೆ. ಚೈಲ್ಡ್ಹುಡ್ ಅಲ್ಲಿ ಆ ರೇಂಜ್ಗೆ ಯಾವತ್ತಾದ್ರೂ ಫೈಟ್ ಮಾಡಿದ್ರ? ಮಾಡಿದ್ದೀನಿ. ಹೌದು, ಮಾಡಿದ್ದೀನಿ. ಸೊ ನೈಸ್. ನನಗೆ ಕೇಳಲ್ವಾ ಇದು? ನೀವು ಫೈಟ್ ಮಾಡಿದ್ರಾ? ಹೇಳಿ ಮೇಡಮ್. ಇವಳೇ ಹೆವಿ ಫೈಟ್ ಹೆವಿ ಫೈಟರ್. ಸೊ ನಾನು ನನ್ನ ತಂಗಿ ತುಂಬಾ ಜಗಳ ಮಾಡ್ತಾ ಇದ್ವಿ. ಸೊ ಜಗಳ ಮಾಡಿ ನಮ್ ಸ್ಕೂಲ್ ಎಲ್ಲಿದೆ ಅಂತಂದ್ರೆ ಮನೆ ಅಲ್ಲಿ ಪಕ್ಕದ ರೋಡೆ. ಸೊ ಹೇಗೆ ಅಂತಂದ್ರೆ ನಾನು ನನ್ನ ತಂಗಿಗೋಸ್ಕರ ಕಾಯ್ತಾ ಇದ್ದೆ, ಎಷ್ಟೇ ಜಗಳ ಮಾಡಿದ್ರು. ಆಮೇಲೆ ಅವ್ರ ಫ್ರೆಂಡ್ ಬಂದ್ಬಿಟ್ಟು ಏನೇ ಮನೆಯಲ್ಲಿ ನೋಡಿದ್ರೆ ಹಂಗ್ ಜಗಳ ಮಾಡ್ತೀವಿ, ಇಲ್ಲಿ ನೋಡಿದ್ರೆ ಅವಳಿಗೋಸ್ಕರ ಕಾಯ್ತಾ ಇದ್ಯಾ ಅಂತಂದ್ರು. ರಪ 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 ಅಂತ ತಗೊಂಡು ಅವಳಿಗೂ ಹೊಡೆದೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಇನ್ಸಿಡೆಂಟ್. ನಾನು ಇವತ್ತು ಅವಳು ನಾಪಿಸ್ಕೋತಾಳೆ, ನಾನು ನಾಪಿಸ್ಕೋದೆ. ಆದ್ರೆ ದ ಥಿಂಗ್ ಬೆಸ್ಟ್ ಪಾರ್ಟ್ ಇಸ್ ವಿ ಆರ್ ಆಲ್ ಸ್ಟಿಲ್ ಫ್ರೆಂಡ್ಸ್, ವಿ ಆರ್ ಸ್ಟಿಲ್ ಇನ್ ಕನೆಕ್ಷನ್. ಅಂದ್ರೆ ಸರ್ಕಲ್ ನಲ್ಲೇ ಇದ್ದೀವಿ. ಸೂಪರ್. ಈ ಪ್ರಶ್ನೆ ನಿಮ್ಗೆನೆ. ಸಿದ್ಲಿಂಗು 1 ಅಲ್ಲಿ ಯೋಗಿ ಸರ್ ರಮ್ಯಾ ಮ್ಯಾಮ್ನ ಫಸ್ಟ್ ಮೀಟ್ ಆಗೋದು ಎಲ್ಲಿ ಅಂತ ಗೊತ್ತಾ? ಸ್ಕೂಲ್ ಇವರು ಮಸಾಲ ಅಂದ್ರೆ ಸ್ಕೂಲ್ ಓಕೆ. ಸ್ಕೂಲ್ಗೆ ಹೋಗಿರ್ತೀಯಲ್ಲ, ಅದೇನೋ ನಿನ್ ಸಾಲ ಕೊಡೋದಿಕ್ಕೆ ಯಾರೋ ಒಬ್ರು ಕೊಡ್ತಾರೆ. ಅದೇ ಸೀಕ್ವೆನ್ಸ್. ಓಕೆ. ನೀವು ಲೈಫಲ್ಲಿ ಬಿಲೀವ್ ಮಾಡುವಂತ ಕೊಟೇಶನ್ ಏನು? ಕೋಟ್. ಬಿ ಹ್ಯಾಪಿ, ಬಿ ಸಿಂಪಲ್ ಅಂಡ್ ಅಲೌ ಲೀವ್ ಅಂಡ್ ಲೆಟ್ ಲಿವ್. ಸೂಪರ್. ಸರ್ ನೀವು? ನಾನು ಸೇಮ್ ಸರ್. ಅಂದರೆ ಇರೋದು ಒಂದು ಜೀವನ. ಸೊ ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಜೀವನನ, ತುಂಬ ನೀಟಾಗೆ ಲೀಡ್ ಮಾಡಬೇಕು. ನಾವೇ ಎಲ್ಲ ಯೋಚನೆಗಳು, ಬೇಡದೇ ಇರೋ ಯೋಚನೆಗಳನ್ನ ಮಾಡಿ 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 ನಮ್ಮ ಜೀವನನ, ನಮ್ಮ ಹೆಲ್ತನ್ನ ನಾವೇ ಹಾಳು ಮಾಡ್ಕೋತೀವಿ. ಸೊ ಆದಷ್ಟು ಪೀಸ್ಫುಲ್ಲಾಗಿರಬೇಕು. ನೀನು ಇನ್ನೊಬ್ಬನ ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಅವನಿಗೆ ಕೇಡು ಬಯಸ್ಬೇಡ. ಇದು ನಾನು ಯಾವಾಗಲೂ ನಡ್ಕೊಳ್ತಾ ಕೂಡ ಬಂದಿರೋದು ಅದೇ ವಿಷಯ. ಸೊ ನೈಸ್. ಓಕೆ. ಈ ಲೈನ್ ಹೇಳ್ತೀನಿ, ನಿಮ್ಗೆ ಏನು ಯಾವ ಸಾಂಗ್ ನೆನಪಾಗುತ್ತೆ ಅಥವಾ ನಾನು ಕೇಳಿದ್ದಕ್ಕೆ ಏನು ನೆನಪಾಗುತ್ತೆ ಅನ್ನೋದು ಟಕ್ಕಂತ ಆನ್ಸರ್ ಮಾಡಬೇಕು. ಫನಿಯೆಸ್ಟ್ ಗಾಸಿಪ್ ಯು ಹರ್ಡ್. ತುಂಬ ಫನಿಯೆಸ್ಟ್ ಗಾಸಿಪ್ ಯಾವತ್ತಾದ್ರೂ ಕೇಳಿ ನಕ್ಕಿರೋದು, ನಿಮ್ಮ ಬಗ್ಗೆ ಆಗಿರೋ ಅಥವಾ ಇಂಡಸ್ಟ್ರಿ ಬಗ್ಗೆ ಏನಾದ್ರೂ ಆಗಿರೋ? ಇದಕ್ಕೆ ನಾನು ಹಾಡು ಹೇಳ್ಬೇಕಾ? ನೋ ಸಾರಿ, ಈ ಕ್ವಶನ್ಗೆ ಆನ್ಸರ್ ಮಾಡಿ. ಆನ್ಸರ್ ಮಾಡು. ಯಾವುದು ಫನಿಯೆಸ್ಟ್ ಗಾಸಿಪ್? ನಾನು ನವೀನ್ ಶಂಕರ್ ಮದ್ವೆ ಆಗಿದೀವಿ ಸೀಕ್ರೆಟ್ ಆಗಿ ಅಂತ. ರೂಮರ್ ಅದು ಮದ್ವೆ ಆಗ್ಬೇಕು ಗೊತ್ತಿಲ್ಲ. ಮೋಸ್ಟ್ಲಿ ಹೇಳ್ಕೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ. ನಾನ್ ದಿಲ್ದಾರಾಗ ಹೇಳ್ತೀನಿ, ನಾನು ಮದ್ವೆ ಆಗ್ತಾ ಇದೀನಿ, ನವೀನ್ ಶಂಕರ್ನೇ ಮದ್ವೆ ಆಗ್ತಾ ಇದೀನಿ. ಶೂಟಿಂಗ್ ಒಂದೇ ಸತಿ ಸುಮಾರು ಬಂದಿರೋದು ಒಂದ್ಸತಿ. ಅವನೇ ಡ್ರಾಪ್ ಮಾಡ್ತಿದ್ದ, ಅವನೇ ಪಿಕಪ್ ಮಾಡ್ತಿದ್ದ. ಇದೆಲ್ಲ ರೂಮರ್. ನಿಜ ಇಲ್ಲ ಪಾಪ ನವೀನ ಅಂತ ತಪ್ಪು ಕೆಲಸ ಮಾಡಲ್ಲ. ಇವಳನ್ನು ಮದ್ವೆ ಆಗೋಂಥದ್ದು. ನವೀನ್ ತುಂಬಾ ಕ್ಲಾರಿಟಿ ಇದೆ ಲೈಫಲ್ಲಿ. ಸರ್ ನೀವು ಕೇಳಿದಂತ ಫನ್ನಿಯೆಸ್ಟ್ ಗಾಸಿಪ್? ನನ್ಗೆ ಸೇಮ್. ಇನ್ನೊಬ್ಳು ಹೀರೋಯಿನ್ ಎಂಗೇಜ್ಮೆಂಟ್ ಆಗಿದೆ, ಮದ್ವೆ ಕೂಡ ಆಗ್ತಾ ಇದೀವಿ ಅಂತೆಲ್ಲ ಬಂದಿತ್ತು. ಅವಾಗ ದಟ್ ವಾಸ್ ವೆರಿ ಸಿಲ್ಲಿ. ಅದಕ್ಕೆ ನಕ್ಕಿದ್ದೀನಿ. ಓಕೆ. ಬೆಸ್ಟ್ ಲವ್ ಬ್ರೇಕಪ್ ಸಾಂಗ್ ಆಫ್ ಕನ್ನಡ ಇಂಡಸ್ಟ್ರಿ? ಕಾರ್ ಮೋಡ ಸರಿದು ಬೆಳಕು. ಸರ್ ನಿಮ್ಗೆ? ಬ್ಯೂಟಿಫುಲ್ ಸಾಂಗ್. ನನಗೆ ನಂದೇ ಸಾಂಗ್ ಇಷ್ಟ. ಹೌದು ಸರ್. ಈ ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ಇದೆಯಲ್ಲ, ಮೋಸ ಮಾಡಲ್ಲ ಎಂದು ನೀನು. ಸೂಪರ್. ಓಕೆ. ಬೆಸ್ಟ್ ಆಕ್ಷನ್ ಸೀಕ್ವೆನ್ಸ್? ಬೆಸ್ಟ್ ಆಕ್ಷನ್ ಸೀಕ್ವೆನ್ಸ್ ಇಷ್ಟ. ಬೇಸಿಕ್ಲಿ ನನಗೆ ಹೆಂಗೆ ಅಂತಂದ್ರೆ ಕಾರ್ ಇರಬೇಕು, ಹಿಂಗೆ ಸ್ಕಿಡ್ ಆ ಥರದ್ದೆಲ್ಲ ಮಾಡೋದು. ಸೊ ಆ ಥರದ್ದೆಲ್ಲ ಇಷ್ಟ. ಸೊ ಧೂಮ್ ನಂಗೆ ಸಖತ್ ಇಷ್ಟ ಆ ಥರ. ಇವ್ರದ್ದೆಲ್ಲ ಹಿಂದಿ ರೋಹಿತ್ ಶೆಟ್ಟಿ ಬಟ್ ಆ ಥರ ಇಲ್ಲಿ ಕನ್ನಡದಲ್ಲಿ ಅಂತಂದ್ರೆ ಯಾವುದೋ ಒಂದು ಫಿಲ್ಮ್ ಅಟ್ಟಿಸ್ಕೊಂಡು ಹೊಡಿತಾರಲ್ಲ, ಅದ್ ಯಾವ್ದು ಅಂತ ನಂಗೆ ಜ್ಞಾಪಕ ಬರ್ತಲ್ಲ. ಬಟ್ ಐ ರಿಮೆಂಬರ್ ದಟ್ ಸೀಕ್ವೆನ್ಸ್ ಚೆನ್ನಾಗಿ. ಇಲ್ಲ ಇದು ಹೆಂಗೆ ಅಂತಂದ್ರೆ ಒಬ್ಬನ್ನೇ ಹೊಡಿಯೋದು, ಬೇರೆ ಯಾರು ಫೈಟರ್ ಇರಲ್ಲ, ಅವನ್ಗೊಬ್ನಿಗೆ ಹೊಡಿತಾ ಇರ್ತಾರೆ. ಎಲ್ಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅರ್ಜುನ್ ರೆಡ್ಡಿನ ಕನ್ನಡ ಸಿನಿಮಾ? ಇಲ್ಲ, ತೆಲುಗು ಅರ್ಜುನ್ ರೆಡ್ಡಿನಲ್ಲಿ ಅವನೊಬ್ನಿಗೆ ಹೊಡಿತಾನೆ ಇರ್ತಾನಲ್ಲ ಅವನು.
ಸೊ ಐ ಥಿಂಕ್ ದಟ್ ಇಸ್ ಒನ್ ಸೀಕ್ವೆನ್ಸ್. ಅದ್ ಒಂದೇ ಶಾರ್ಟ್ ನಲ್ಲಿ ತೆಗ್ದಿರ. ಐ ಥಿಂಕ್ ಇಟ್ ಇಸ್ ಅರ್ಜುನ್ ರೆಡ್ಡಿ. ತೆಲುಗು ಸಿನಿಮಾ ಹೇಳ್ತೀರಾ ಸರ್? ನಿಮ್ಗೆ ನನಗೆ ಕಾಟೇರ ಅಲ್ಲಿ ಇದೆಯಲ್ಲ, ಯಾವ ಸೀಕ್ವೆನ್ಸ್ ಹೇಳಿ? ಅಮೇಜಿಂಗ್ ಫೈಟ್ ಸೀಕ್ವೆನ್ಸ್, ಬ್ಯೂಟಿಫುಲಿ ಪ್ಲಾನ್ಡ್ ಅದು. ಥಾಟ್ ಸಖತ್ ಮಜಾ. ಕಾಟೇರಾದ ಇನ್ನೊಂದು ಕೈ ಕಟ್ಬಿಟ್ಟಿರ್ತಾರೆ ಅದೊಂದು ಫೈಟ್. ಎಸ್ ಎಸ್. ಓಕೆ, ಬೆಸ್ಟ್ ಎಂಟ್ರಿ ಐ ಥಿಂಕ್ KGF ಬೆಸ್ಟ್ ಎಂಟ್ರಿ. ನಿಮ್ಗೆ ಸರ್? ನನಗೆ KGF ಹೇಳ್ಬೋದು. ಓಕೆ, ಬೆಸ್ಟ್ ಟ್ವಿಸ್ಟ್ ಬೆಸ್ಟ್ ಟ್ವಿಸ್ಟ್ ಅಂತಂದ್ರೆ ತತ್ಸಮ ತದ್ಭವ. ಸಿನಿಮಾ ನಾನು ಹೋಗಿ ನೋಡ್ದೆ, ಆ ಸಿನಿಮಾ ಚೆನ್ನಾಗಿದೆ. ಅದ್ರಲ್ಲಿ ಟ್ವಿಸ್ಟ್ ಗಳು ಚೆನ್ನಾಗಿದೆ. ಅಂದ್ರೆ ವೆರಿ ಶಾಕಿಂಗ್. ನನಗೆ ದೃಶ್ಯ ಅನ್ಸುತ್ತೆ. ದೃಶ್ಯ ನೈಸ್. ಬೆಸ್ಟ್ ಲವ್ ಪ್ರಪೋಸಲ್ ಸೀನ್? ನಾವ್ ಮಾಡಿರೋದ ಅಥವಾ ಸಿನಿಮಾ? ಸಿನಿಮಾ ಇದ್ರು ಬೇರೆ ಜನರಲ್ ಆಗಿ ಹೇಳಿದ್ರು ಓಕೆ. ಸಿಕ್ಕಾಪಟ್ಟೆ ಸಿನಿಮಾಗಳಿದೆ, ಒಂದು ಅಂತ ಮೆನ್ಷನ್ ಮಾಡಿ ಹೇಳಕ್ಕಾಗಲ್ಲ. ಸುಮಾರು ಸಿನಿಮಾಗಳಿದಾವೆ, ಒಳ್ಳೊಳ್ಳೆ ಲವ್ ಸೀನ್ಗಳು. ಎಸ್ ಮ್ಯಾಮ್, ನೀವ್ ಯಾವ್ದಾದ್ರೆ ಬೆಸ್ಟ್ ಪ್ರಪೋಸಲ್ ಸೀನಾ? ಇವಾಗ ಹಂಗ್ ಕೇಳಿದ ತಕ್ಷಣಕ್ಕೆ ಅದು ಬರಲ್ಲ. ಆಮೇಲೆ ಯಾವಾಗ್ಲೋ ಕುತ್ಕೊಂಡಿರಾಗ ಅವಾಗ ಅವತ್ ಹೇಳ್ಬೇಕಿತ್ತು, ಇದು ಚೆನ್ನಾಗಿತ್ತಲ್ವಾ ಅಂತ ಅನ್ಸುತ್ತೆ. ಹಂಗ ಹಾಕಿದ್ರೆ ಮೋಸ್ಟ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯಲ್ಲಿ ಹೋಗ್ಬಿಟ್ಟು ಸೀರೆ ಎಲ್ಲ. ಅಮೇಜಿಂಗ್. ಮ್ಯಾಮ್ ಹೇಳ್ತೀರಾ ಆನ್ಸರ್? ಇಲ್ಲ ಫೋನ್ ಮಾಡಿ ಹೇಳ್ತೀರಾ? ಇದು ಎಡಿಟ್ ಮಾಡ್ಕೊಂಡು ಹಾಕೊಳ್ಳಪ್ಪ ಅಂತ. ಗೊತ್ತಿಲ್ಲ. ಬೆಸ್ಟ್ ಕಾಮಿಡಿ ಮೂವಿ ನಿಮ್ಗೆ? ಬೆಸ್ಟ್ ಕಾಮಿಡಿ ಅಂತಂದ್ರೆ ನನ್ಗೆ ಅರಸುನಲ್ಲಿ ಕೋಮಲ್ ಸರ್ ಮತ್ತೆ ಅಪ್ಪು ಸರ್ ಕಾಂಬಿನೇಷನ್ ಇದೆಯಲ್ಲ, ಅದೇ ಇಷ್ಟ. ಓಕೆ ಸರ್, ನಿಮ್ಗೆ? ನನಗೆ ದಿ ಬೆಸ್ಟ್ ಅಂತ ಬಂದ್ರೆ ಹಳೇದು ತರ್ಲೆ ನನ್ ಮಗ. ಸಕ್ಕರ್ ಇಷ್ಟ ನನಗೆ. ದಟ್ಸ್ ದ ಎಂಡ್. ಸಿದ್ಲಿಂಗು 2 February 14th ರಿಲೀಸ್ ಆಗ್ತಿದೆ. ತುಂಬಾನೇ ಕ್ಯೂರಿಯಸ್ ಆಗಿದ್ದಾರೆ ಆಡಿಯನ್ಸ್, ಬಿಕಾಸ್ ಆ ಸಿದ್ಲಿಂಗ್ ಅನ್ನುವಂಥ ಸಿನಿಮಾಗಿರುವಂತಹ ವೇಟೇಜ್ ಆಗಿರ್ಬೋದು, ಅದಕ್ಕೆ ಸೀಕ್ವೆಲ್ ಬಂದಾಗ ಅವರಲ್ಲಿರುವಂಥ ಎಕ್ಸೈಟ್ಮೆಂಟ್, ಇದಕ್ಕೆಲ್ಲ ಕಾರಣ ಏನೆಲ್ಲ ಟೇಕ್ ಅವೇ ಇರುತ್ತೆ? ಡೆಫಿನೆಟ್ಲಿ ಸಿದ್ಲಿಂಗು ನೋಡೋಕ್ಕೋಸ್ಕರನೇ ಬರ್ತಾರೆ ಸಿನಿಮಾಗೆ. ಏನಿರುತ್ತೆ ಟೇಕ್ ಅವೇ ಅಂತ? ಸಿದ್ಲಿಂಗು ಪಾರ್ಟ್ 2 ನಲ್ಲಿ ಬ್ಯೂಟಿಫುಲ್ ಆಗಿರೋಂಥ ರಿಲೇಶನ್ಶಿಪ್ಗಳ ಬಗ್ಗೆ ನಾವು ಸಿನಿಮಾ ಮಾಡಿದ್ದೀವಿ. ಅಂಡ್ ಮೊದಲನೇ ಪಾರ್ಟ್ ಅಲ್ಲೂ ಅಷ್ಟೇ, ಮನುಷ್ಯನಿಗೆ ಮನುಷ್ಯನೇ ಆಗ್ತಾನೆ, ಬೇರೆ ಯಾರು ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದೀವಿ. ಜೊತೆಗೆ ಹೆಣ್ಣು ಸರ್ವಕಾಲಕ್ಕೂ ಶ್ರೇಷ್ಠ, ಸೊ ಈ ವಿಷಯನ ತುಂಬಾ ಚೆನ್ನಾಗಿ ತೋರಿಸಿದ್ದೀವಿ ಸಿನಿಮಾದಲ್ಲಿ. ಅಂಡ್ ಹೆಣ್ಮಕ್ಳೆಲ್ಲರೂ ನಮ್ಮ ಸಿನಿಮಾ ಕೈ ಹಿಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಗೆಲ್ಲುತ್ತೆ, ಅವ್ರ ನಂಬಿಕೆ ಇದೆ. 100% ಗೆಲ್ಲಿಸ್ತಾರೆ. ತುಂಬಾ ಚೆನ್ನಾಗಿದೆ, ಒಂದು ಎಮೋಷನಲ್ ಡ್ರಿವನ್ ಸಿನಿಮಾ. ಸೂಪರ್. ಮ್ಯಾಮ್, ನೀವೇನ್ ಹೇಳ್ತೀರಾ? ಸಿನಿಮಾ ರಿಲೀಸ್ ಆಗ್ತಿದೆ ಆಡಿಯನ್ಸ್ಗೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಯಾರ್ಯಾರು ಸಿದ್ಲಿಂಗು 1 ನೋಡಿದಾರೋ ಸೊ ಅದೇ ಫೀಲ್ ಈ ಫಿಲ್ಮ್ ನಲ್ಲೂ ಇರುತ್ತೆ. ಯೂಶುವಲ್ ಆಗಿ ಹೇಗಂತ ಅಂದ್ರೆ ಸೀಕ್ವೆಲ್ 2 ನಲ್ಲಿ ಚೇಂಜ್ ಮಾಡ್ಬಿಟ್ಟಿರ್ತಾರೆ, ಸ್ಟೋರಿ ಚೇಂಜ್ ಮಾಡಿರ್ತಾರೆ, ಎಲ್ಲ ಇರುತ್ತೆ. ಬಟ್ ಇಲ್ಲಿ ಆ ಜರ್ನಿನ ನೀವು ನೋಡ್ಕೊಂಡ್ ಬಂದಿದ್ದೀರಾ. ಸೊ ಸಿದ್ಲಿಂಗು 1 ವರ್ಷದ ಮಗುವಿಂದ ಹಿಡಿದು ಇವಾಗ ಇನ್ ಇಸ್ 30s ಲೇಟ್ 20s ನಲ್ಲಿ ಹೇಗೆ ಅಲ್ಲಿವರೆಗೂ ಆ ಜರ್ನಿನ ಇಟ್ ಇಸ್ ನೀವು ನೋಡ್ತಾ ಇದ್ರೆ ಒಂದು ಬುಕ್ ಓದ್ತಾ ಇರಂಗೆ ಅಂತ ಅನ್ಸ್ಬೋದು. ಸೊ ಆ ಒಂದು ಜರ್ನಿ ಇಟ್ ಇಸ್ ಬ್ಯೂಟಿಫುಲಿ ಸೆಟ್. ಅಂಡ್ ಇನ್ನೊಂದೇನು ಅಂತಂದ್ರೆ ಇವರೆಲ್ಲ ಹೆಂಗ್ ಹೇಳಿದ್ರು ಹೆಣ್ಮಕ್ಳು ಶ್ರೇಷ್ಠ ಅನ್ನೋ ಹಂಗೆ ಈ ಫಿಲಮ್ ಹೋಪ್ನು ತರಿಸುತ್ತೆ. ಅಂದ್ರೆ ಅವನ್ನೆಲ್ಲಾ ಕಳ್ಕೊಂಡಿರ್ತಾನ ಅವನ ಲೈಫ್ನಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಹಿಲ್ ಗೆಟ್ ಬ್ಯಾಕ್, ಅಂಡ್ ಹೌ ಹಿ ಗೆಟ್ಸ್ ಬ್ಯಾಕ್ ಇಸ್ ದಿ ಬ್ಯೂಟಿಫುಲ್ ಸ್ಟೋರಿ. ಸೊ ಆ ಒಂದು ಸ್ಟೋರಿನ ವಿಜಯ್ ಪ್ರಸಾದ್ ಸರ್ ತುಂಬಾನೇ ಚೆನ್ನಾಗಿ ಪರದೆ ಮೇಲೆ ತಂದಿದ್ದಾರೆ. ಯು ವಿಲ್ ಶ್ಯೂರ್ಲಿ ಎಂಜಾಯ್ ದಿಸ್ ಫಿಲ್ಮ್. ಸೊ ದಯವಿಟ್ಟು ಥಿಯೇಟರ್ ಬಂದು ಫಿಲಮ್ನ ನೋಡಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಸಿದ್ಲಿಂಗು 2ಗೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂಡ್ ಐ ಆಮ್ ಸೋ ಸಾರಿ ನಿಮ್ಗೆ ಕಾಯಿಸೋದಕ್ಕೆ. ಕ್ಷಮಿಸಿದ್ವಿ ಬಿಡ.